Dear friends, welcome to Invest. In this class, let's discuss about 8th December 2021 daily current affairs. ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ನಾವು ದಿ ಹಿಂದೂ, ಡೆಕ್ಕನ್ ಹೆರಾಲ್ಡ್, PAB ಮತ್ತೆ ಗವರ್ನಮೆಂಟ್ ವೆಬ್ಸೈಟ್ಸ್ ಇಂದ ಸೋರ್ಸ್ ಮಾಡಿರ್ತೇವೆ. At the same time, we will have given Invest one-liners ಮತ್ತೆ Invest challenge ಕೂಡ ಕೊಟ್ಟಿರ್ತೇವೆ. So those students who participate here in this quiz and give correct answers, we're going to acknowledge their names in the next presentation. All these activities are useful for your UPSC, KPSC, Group C, PSI, and all of the competitive exams. With this, let's get into the index of today's discussion. Article number 1, Jnanapita Awards 2020 ಮತ್ತೆ 2021 ನ ಕೊಟ್ಟಿರ್ತಾರೆ. ಸೊ ಹಾಗಿದ್ರೆ 2020 ಮತ್ತು 2021ನೇ ಸಾಲಿನ ಜ್ಞಾನಪೀಠ ಪ್ರಶಸ್ತಿಗಳು ಯಾರ್ಯಾರಿಗೆ ಬಂದಿರುತ್ತೆ, ಈ ಜ್ಞಾನಪೀಠ ಪ್ರಶಸ್ತಿಗಳ ಹಿಸ್ಟರಿ ಏನು, ಕರ್ನಾಟಕದಿಂದ ಯಾರ್ಯಾರಿಗೆ ಇದುವರೆಗೂ ಜ್ಞಾನಪೀಠ ಪ್ರಶಸ್ತಿಗಳು ಬಂದಿರುತ್ತೆ, ಸೊ ಎಲ್ಲದನ್ನು ಡಿಸ್ಕಸ್ ಮಾಡೋಣ. ಆರ್ಟಿಕಲ್ ನಂಬರ್ 2, ಝೀರೋ ಬಜೆಟ್ ಫಾರ್ಮಿಂಗ್ ಅಂದ್ರೆ ಈ ಒಂದು ಕೃಷಿ ಕ್ಷೇತ್ರದಲ್ಲಿ ಯಾವುದೇ ಒಂದು ಬಂಡವಾಳ ಹೂಡಿಕೆ ಇಲ್ಲದೆ ಹೇಗೆ ಕೃಷಿಯನ್ನ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇರುತ್ತೆ. ಸೊ ಈ ಕಾನ್ಸೆಪ್ಟ್ ನ ನಾವು ಡಿಸ್ಕಸ್ ಮಾಡೋಣ. ಅಂಡ್ ದಿಸ್ ಆರ್ಟಿಕಲ್ ಇಸ್ ವೆರಿ ಮಚ್ ಯೂಸ್ಫುಲ್ ಫಾರ್ ಯುವರ್ essay writing on farmers suicide, so that it can be used to prevent farmers suicides. Article number 3, Shyam Prasad Mukherjee Rural Urban Mission. So ಅದನ್ನ SPMRM ಅಂತ ಕರಿತೀವಿ. ಸೊ ಈ ಸ್ಕೀಮ್ ಏನು, ಇದರಲ್ಲಿರ್ತಕ್ಕಂಥ ಟಾರ್ಗೆಟ್ ಪಾಪ್ಯುಲೇಷನ್ ಯಾವುದು, ಇದರ ಆಬ್ಜೆಕ್ಟಿವ್ಸ್ ಏನು, ಎಲ್ಲದನ್ನು ಡಿಸ್ಕಸ್ ಮಾಡೋಣ. Article number 4, Ministry of Agriculture and Farmers Welfare Scheme for FPOs. So what is this FPOs? What is this welfare scheme? So ಇದನ್ನ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಆರ್ಟಿಕಲ್ ನಂಬರ್ 5, ಇಂಪ್ಲಿಮೆಂಟೇಷನ್ ಆಫ್ ನ್ಯಾಷನಲ್ ಡೈರಿ ಪ್ಲಾನ್. ಸೊ ರಾಷ್ಟ್ರೀಯ ಡೈರಿ ಪ್ಲಾನ್ ನ ಇಂಪ್ಲಿಮೆಂಟೇಷನ್ ಕುರಿತಂತೆ ಅಪ್ಡೇಟ್ಸ್ ಇದಾವೆ. ಸೊ ಅದನ್ನ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಆರ್ಟಿಕಲ್ ನಂಬರ್ 6, ಸ್ಟ್ರೆಂಥನ್ ಗ್ರಿಡ್ಸ್ ಕೇಸ್ ಆಫ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇನ್ ಬೆಂಗಳೂರು ರೋಬಸ್ಟ್ ಡಿಸ್ಟ್ರಿಬ್ಯೂಷನ್. ಅಂದ್ರೆ ಬೆಂಗಳೂರನ್ನ ಈ ಎಲೆಕ್ಟ್ರಿಕ್ ವೆಹಿಕಲ್ಸ್ ಹಬ್ ಆಗಿ ನಿರ್ಮಾಣ ಮಾಡತಕ್ಕಂತ ಒಂದು ಕೆಲಸ ಸ್ಟಾರ್ಟ್ ಆಗಿದೆ. ಹಾಗಿದ್ರೆ ಈ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇಂಪಾರ್ಟೆನ್ಸ್ ಏನು, ಸೊ ಇದರಿಂದ ಬೆಂಗಳೂರಲ್ಲಿ ಇದನ್ನ ರಿಯಲಿ ಮಾಡಕ್ಕಾಗತ್ತಾ ಅಥವಾ ಆರ್ ದೇರ್ ಎನಿ ಪ್ರಾಬ್ಲಮ್, ಸೊ ಇದನ್ನೆಲ್ಲ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಆರ್ಟಿಕಲ್ ನಂಬರ್ 7, ಅಗ್ರಿಕಲ್ಚರಲ್ ಟೆಕ್ನಾಲಜಿ ಮ್ಯಾನೇಜ್ಮೆಂಟ್ ಏಜೆನ್ಸಿ, ಅದನ್ನ ನಾವು ಆತ್ಮ ಸ್ಕೀಮ್ ಅಂತ ಕರಿತೀವಿ. ಸೊ ಈ ಸ್ಕೀಮ್ ಯಾವುದಕ್ಕೆ ಸಂಬಂಧಪಟ್ಟಿದೆ, ಇದರಲ್ಲಿ ಬರ್ತಕ್ಕಂಥ ಆಬ್ಜೆಕ್ಟಿವ್ಸ್ ಏನು, ಇದನ್ನೆಲ್ಲ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. And so Invest challenge number 24 ಕೊಟ್ಟಿದ್ವಿ. So what is the trend that we are observing is, so ಯಾವಾಗ ನಾವು ಸ್ಟೇಟ್ಮೆಂಟ್ ರಿಲೇಟೆಡ್ ಕ್ವೆಶನ್ಸ್ ನ ಕೊಡ್ತೀವಿ, then there won't be any participation. Please make sure that you participate in such questions also, because ಇತ್ತೀಚೆಗೆ ಬರ್ತಾ ಇರ್ತಕ್ಕಂಥ ಈವನ್ ಲೋವರ್ ಲೆವೆಲ್ ಎಕ್ಸಾಮಿನೇಷನ್ಸ್ ಅಲ್ಲೂ ಕೂಡ ಸ್ಟೇಟ್ಮೆಂಟ್ ರಿಲೇಟೆಡ್ ಕ್ವೆಶನ್ಸ್ ಕೊಡ್ತಾ ಇದ್ದಾರೆ. And these questions are very easy, so have patience to read the questions and options. So question number 1, consider the following statements. Swachh Bharat Mission Urban 2.0 aims to make cities garbage free. So this statement is correct. Amrit 2.0 aims to make cities water secure. So this statement is also correct. So your question ಏನು ಕೇಳಿದ್ದಾರೆ, which of the above statements given above is or are ನಾಟ್ ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಯಾವುದು ತಪ್ಪು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇರ್ತಕ್ಕಂಥ ಎರಡು ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿರೋದ್ರಿಂದ ನೀದರ್ 1 nor 2 ಅಂತ ನಾವು ಪಿಕ್ ಮಾಡ್ಬೇಕಾಗುತ್ತೆ, ಯಾಕಂದ್ರೆ ಎರಡು ಸ್ಟೇಟ್ಮೆಂಟ್ ಸರಿಯಾಗಿ ಇರೋದ್ರಿಂದ. ಸೊ ಸಚ್ ಅನ್ ಈಸಿ ಕ್ವೆಶನ್, ಸೊ ಯು ಕುಡ್ ಹ್ಯಾವ್ ಡೆಫಿನೆಟ್ಲಿ ಅಟೆಂಪ್ಟೆಡ್. So which of the following statement is or are correct regarding the index of 8 core industries ICI? Statement number 1, it is released by the Office of the Economic Advisor, Department for Promotion of Industry and Internal Trade. So this statement is also correct. Nam kelirodu correct statements na identify ಮಾಡಬೇಕು. It measures the combined and individual performance of the production in the selected 8 core industries. So idu kuda correct agide. The 8 core industries comprise 4.27% of the weight of items included in the index of the industrial production. So ಈ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗಿದೆ. ಸೊ ಹಾಗಿದ್ರೆ ಮೂರು ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಆಗಿರೋದ್ರಿಂದ ಆಪ್ಷನ್ ಡಿ will be the right answer. So with this, let's get into the question number 3. The anti-defection law were introduced in 1985 to ensure more stable government. So ಒಂದು ಸರ್ಕಾರದಲ್ಲಿ ಸ್ಥಿರತೆಯನ್ನ ಕಾಪಾಡಲಿಕ್ಕೆ ಈ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ 1985ರಲ್ಲಿ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. So this statement is correct. It does not apply if 1/3 members of the certain party defect to others. ಸೊ ಇದು ಮೂರನೇ ಒಂದು ಭಾಗದಷ್ಟು ಸದಸ್ಯರು ಬೇರೆ ಪಾರ್ಟಿಗೆ ಮೈಗ್ರೇಟ್ ಆದ್ರೆ ಇದು ಅಪ್ಲಿಕಬಲ್ ಆಗಲ್ಲ. ಸೊ ಈ ಸ್ಟೇಟ್ಮೆಂಟ್ ರಾಂಗ್ ಆಗಿರುತ್ತೆ, ಬಿಕಾಸ್ ಇದು 2/3 ಆಗಿರ್ಬೇಕು. ಸೊ ಮುಂಚೆ 1/3 ಇತ್ತು, ಬಟ್ ಈಗ ಅದನ್ನ 2/3 ಮಾಡಿದ್ದಾರೆ. ಸೊ ವಾಟ್ ಎವರ್ ಇಟ್ ಇಸ್, ಸೊ ದಿಸ್ ಸ್ಟೇಟ್ಮೆಂಟ್ ಇಸ್ ರಾಂಗ್. ಸೊ ದೇರ್ ಈಸ್ ಅ ಟೈಮ್ ಲಿಮಿಟ್ ಫಾರ್ 3 months ಫಾರ್ ಸ್ಪೀಕರ್
ಟು ಡಿಸೈಡ್ ಆನ್ ಎನಿ ಡಿಫೆಕ್ಷನ್ ಕೇಸ್. ಸೊ ಯಾವುದೇ ಒಂದು ಪಕ್ಷಾಂತರ ಒಂದು ಕೇಸ್ ಏನಿರುತ್ತೆ ಅದನ್ನ ಡಿಸೈಡ್ ಮಾಡಲಿಕ್ಕೆ ಸ್ಪೀಕರ್ಗೆ 3 ತಿಂಗಳ ಕಾಲಾವಧಿ ಇರುತ್ತೆ. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ಆಲ್ಸೋ ರಾಂಗ್ ಬಿಕಾಸ್ ಅವ್ರಿಗೆ ಯಾವುದೇ ಟೈಮ್ ಬೌಂಡ್ರಿ ಇರೋದಿಲ್ಲ. ನಾವು ವಾಟ್ ಇಸ್ ದ ಕ್ವೆಶನ್, ವಿಚ್ ಆಫ್ ದಿ ಅಬೋವ್ ಸ್ಟೇಟ್ಮೆಂಟ್ ಈಸ್ ಆರ್ ನಾಟ್ ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ 2ನೇದು ನಾಟ್ ಕರೆಕ್ಟ್ ಆಗಿದೆ, 3ನೇದು ನಾಟ್ ಕರೆಕ್ಟ್ ಆಗಿದೆ. ಸೊ ನಿಮ್ಮ ಆನ್ಸರ್ ಯಾವುದು ಅಂದ್ರೆ 2 and 3 are not correct. So this will be the right answer. So you can definitely attempt. So these are all very simple questions provided you are following the current affairs regularly. So with this, let's get into the 4th question. International Union for Conservation of Nature IUCN red list of threatened species ಪ್ರಕಾರ ಜಾಮನ್ ಗಿಬ್ಬನ್ಸ್ ಸೊ ಯಾವ ಕ್ಯಾಟಗರಿಗೆ ಸೇರಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನು ಅಂದ್ರೆ ಎಂಡೇಂಜರ್ಡ್ ಸ್ಪೀಶೀಸ್ಗೆ ಸೇರಿರ್ತಕ್ಕಂಥ ಒಂದು ಪ್ರಭೇದವಾಗಿರುತ್ತೆ. So with this, let's get into the articles of today's discussion. ಮೊದಲನೆಯದು ಜ್ಞಾನಪೀಠ ಪ್ರಶಸ್ತಿಗಳು 2020 ಮತ್ತು 2021ನೇ ಸಾಲಿನ ಪ್ರಶಸ್ತಿಗಳು ಯಾರಿಗೆ ಕೊಟ್ಟಿರ್ತಾರೆ. ಸೊ ಮೊದಲನೇದು ಅಸ್ಸಾಮೀಸ್ ಪೋಯೆಟ್ ನೀಲಮಣಿ ಫುಕನ್ ಜೂನಿಯರ್ 2020 ಅಂದ್ರೆ 2020ನೇ ಸಾಲಿನ ಪ್ರಶಸ್ತಿಯನ್ನ ಅಸ್ಸಾಮಿನ ಕವಿ ನೀಲಮಣಿ ಫುಕನ್ ಜೂನಿಯರ್ಗೆ ನೀಡಿರ್ತಾರೆ. ಮತ್ತೆ ಕೊಂಕಣಿ ರೈಟರ್ ದಾಮೋದರ್ ಮೌಜಾ ಅವರಿಗೆ 2021ನೇ ಜ್ಞಾನಪೀಠ ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ. So Assamese poet Neelamani Phukan Jr. won 56th ಜ್ಞಾನಪೀಠ ಅವಾರ್ಡ್. ಸೊ ಅಸ್ಸಾಂನ ಪೋಯೆಟ್ಗೆ ಕೊಟ್ಟಿರ್ತಕ್ಕಂಥದ್ದು 56ನೇ ಜ್ಞಾನಪೀಠ ಪ್ರಶಸ್ತಿ ಆಗಿರುತ್ತೆ. ಇದು ಯಾವ ವರ್ಷಕ್ಕೆ ಅಂದ್ರೆ 2020ಕ್ಕೆ. ಸೊ ಕೋವಿಡ್ ಇಂದ 2020ರಲ್ಲಿ ಕೊಟ್ಟಿರೋದಿಲ್ಲ. ಸೊ ಈ ವರ್ಷ ಅದನ್ನ ಕೊಟ್ಟಿರ್ತಾರೆ. ಅದಾದ್ಮೇಲೆ ಕೊಂಕಣಿ ನಾವೆಲಿಸ್ಟ್ ದಾಮೋದರ್ ಮೌಜೋ won 57th ಜ್ಞಾನಪೀಠ ಅವಾರ್ಡ್ ಫಾರ್ ದಿ ಇಯರ್ 2021. ಸೊ 2021ನೇ ಸಾಲಿಗೆ ಮೌಜೋ ಅವರಿಗೆ 57ನೇ ಜ್ಞಾನಪೀಠ ಪ್ರಶಸ್ತಿ ಬಂದಿರುತ್ತೆ. ಸೊ ಇನ್ನು ಇವ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋದಾದ್ರೆ ಅಂದ್ರೆ ಅವರ ಯಾವ ಕೆಲಸಗಳಿಗೆ ಅಥವಾ ಯಾವ ವರ್ಕ್ಸ್ಗೆ ಈ ಅವಾರ್ಡ್ಸ್ ನ ಕೊಟ್ಟಿದ್ದಾರೆ ಅಂತ ಡಿಸ್ಕಸ್ ಮಾಡೋದಾದ್ರೆ, ಫುಕನ್ ಇಸ್ ಸಾಹಿತ್ಯ ಅಕಾಡೆಮಿ ಅಂಡ್ ಪದ್ಮಶ್ರೀ ಅವಾರ್ಡಿ. ಸೊ ಇವ್ರದ್ದು ಆಲ್ರೆಡಿ ಸಾಹಿತ್ಯ ಅಕಾಡೆಮಿ ಮತ್ತೆ ಪದ್ಮಶ್ರೀ ಅವಾರ್ಡ್ 2 ಸಿಕ್ಕಿರುತ್ತೆ. ಸೊ ಬೇಸ್ಡ್ ಔಟ್ ಆಫ್ ಗೌಹಾಟಿ. ಸೊ ಇವರು ಗೌಹಾಟಿಯಲ್ಲಿ ನೆಲೆಸಿರ್ತಾರೆ, ಅಸ್ಸಾಂನ ಗೌಹಾಟಿಯಲ್ಲಿ ನೆಲೆಸಿರ್ತಾರೆ. ಈಸ್ ಅ ಪೊಯೆಟ್ ಆಫ್ ರಿನೌನ್ ಅಂಡ್ ಹ್ಯಾಸ್ ರಿಟನ್ ಸೂರ್ಯ ಹೇನು ನಾಮಿ, ಹೇ ಈ ನದಿಯೇದಿ, ಗುಲಾಬಿ ಜಾಮೂರ್ ಲಗಾನ್ ಅಂಡ್ ಕೋಬಿಟಾ. ಸೊ ಇವೆಲ್ಲ ಅಸ್ಸಾಮಿ ಲ್ಯಾಂಗ್ವೇಜ್ ಅಲ್ಲಿ ಬರ್ತಾಗಿರ್ತಕ್ಕಂಥ ಕೆಲವೊಂದು ಲಿಟರೇಚರ್ ಆಗಿರುತ್ತೆ. ಸೊ ಈ ಎಲ್ಲಾ ವರ್ಕ್ಸ್ಗೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿರುತ್ತೆ. ಸೊ ಫುಕನ್ ಇಸ್ ದಿ 3rd ಅಸ್ಸಾಮಿ ರೈಟರ್. ಸೊ ಈ ಜ್ಞಾನಪೀಠ ಪ್ರಶಸ್ತಿ ಬಂದಿರತಕ್ಕಂಥ ಕವಿಗಳ ಪಟ್ಟಿಯಲ್ಲಿ ಸೊ ಫುಕನ್ ಅವರು ಅಸ್ಸಾಂನ 3ನೇ ರೈಟರ್ ಆಗಿರ್ತಾರೆ ಟು ರಿಸೀವ್ ಜ್ಞಾನಪೀಠ. ದಿ ಪ್ರೀವಿಯಸ್ ಅವಾರ್ಡ್ ಇಸ್, ಸೊ ಇದಕ್ಕಿಂತ ಮುಂಚೆ ಯಾರ್ಯಾರಿಗೆ ಬಂದಿತ್ತು ಅಂದ್ರೆ ವೀರೇಂದ್ರ ಕುಮಾರ್ ಭಟ್ಟಾಚಾರ್ಯ. ಸೊ ಇವರಿಗೆ 1979ರಲ್ಲಿ ಬಂದಿರುತ್ತೆ. ಮತ್ತೆ ಮೆಮೋನಿ ರಾಯ್ಸಮ್ ಗೋಸ್ವಾಮಿ ಇವರಿಗೆ 2000ನೇ ಇಸ್ವಿಯಲ್ಲಿ ಬಂದಿರುತ್ತೆ. ಸೊ ಯೂಶಲಿ ಬರೀ ಈ ವರ್ಷ ಬಂದಿರೋನ್ನ ಮಾತ್ರ ಕೇಳೋದಿಲ್ಲ. ಸೊ ಆ ಒಂದು ಸ್ಟೇಟ್ಗೆ ಸಂಬಂಧಪಟ್ಟಂತೆ ಯೂಶಲಿ ಪ್ರೀವಿಯಸ್ ಅವಾರ್ಡಿಸ್ ನ ಕೂಡ ಹೇಳ್ತಾರೆ. ಸೊ ಅದರಿಂದ ನಾವು ಪ್ರೀವಿಯಸ್ ಅವಾರ್ಡಿಸ್ ನ ಕೂಡ ಸ್ವಲ್ಪ ನೋಟ್ ಡೌನ್ ಮಾಡ್ಕೊಳ್ಬೇಕಾಗುತ್ತೆ. ಅದಾದ್ಮೇಲೆ ಮೌಜೋ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಈಸ್ ಬೇಸ್ಡ್ ಔಟ್ ಆಫ್ ಮಜೋರ್ದಾ ಇನ್ ಗೋವಾ. ಸೊ ಗೋವಾದಲ್ಲಿ ನೆಲೆಸಿರ್ತಕ್ಕಂಥ ಒಬ್ಬ ಕವಿ ಆಗಿರ್ತಾರೆ. ಅಂಡ್ ಆಸ್ ಪ್ರೀವಿಯಸ್ಲಿ ಒನ್ ಸಾಹಿತ್ಯ ಅಕಾಡೆಮಿ ಅವಾರ್ಡ್. ಸೊ ಇವ್ರಿಗೂ ಕೂಡ ಮುಂಚೆನೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿರುತ್ತೆ. He is known for his novels such as Carmelin, Tsunami Simon and short stories Teresa's Man and other stories from Goa. So ಈ ಎಲ್ಲ ಕೆಲಸಗಳಿಗೆ ಇವರು ಫೇಮಸ್ ಆಗಿರ್ತಾರೆ, ಅಥವಾ ಈ ಆರ್ಟಿಕಲ್ಸ್ ಇವ್ರದ್ದು ಬಹಳ ಫೇಮಸ್ ಆಗಿರ್ತಕ್ಕಂಥ ಒಂದು ಕೆಲಸಗಳಾಗಿರುತ್ತೆ. ಸೊ ದಿಸ್ ಇಸ್ ದಿ 2nd ಜ್ಞಾನಪೀಠ ಅವಾರ್ಡ್ ಫಾರ್ ಕೊಂಕಣಿ ರೈಟರ್. ಸೊ ಕೊಂಕಣಿ ರೈಟರ್ಗೆ ಬರ್ತಾ ಇರ್ತಕ್ಕಂಥ 2ನೇ ಪ್ರಶಸ್ತಿ ಆಗಿರುತ್ತೆ. ಸೊ ಮೊದಲನೇದು ಯಾರಿಗೆ ಬಂದಿರುತ್ತೆ ಅಂದ್ರೆ ರವೀಂದ್ರ ಕೇಲ್ಕರ್. ಸೊ ಅದು 2006ರಲ್ಲಿ ಕೊಂಕಣಿ ಪೊಯೆಟ್ ಆಗಿರ್ತಕ್ಕಂಥ ರವೀಂದ್ರ ಕೇಲೇಕರ್ ಅವರಿಗೆ ಈ ಪ್ರಶಸ್ತಿ ಬಂದಿರುತ್ತೆ. ಸೊ ಇವಾಗ ಜ್ಞಾನಪೀಠ ಪ್ರಶಸ್ತಿ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋದಾದ್ರೆ, ಜ್ಞಾನಪೀಠ ಅವಾರ್ಡ್ ಇಸ್ ದಿ ಓಲ್ಡೆಸ್ಟ್ ಅಂಡ್ ದಿ ಹೈಯೆಸ್ಟ್ ಇಂಡಿಯನ್ ಲಿಟರರಿ ಅವಾರ್ಡ್ presented annually by Bharatiya Jnanapeeth to authors for their outstanding contribution towards literature. ಅಂದ್ರೆ ಸಾಹಿತ್ಯಕ್ಕೆ ಭಾರತ ದೇಶದಲ್ಲಿ ಕೊಡಬಹುದಾದಂತ ಒಂದು ಅತ್ಯುನ್ನತ ಪ್ರಶಸ್ತಿ ಇದಾಗಿರುತ್ತೆ ಮತ್ತು ಅತ್ಯಂತ ಹಳೆಯ ಪ್ರಶಸ್ತಿ ಕೂಡ ಆಗಿರುತ್ತೆ. ಇದನ್ನ ಯಾರು ಕೊಡ್ತಾ ಇದ್ದಾರೆ ಅಂದ್ರೆ ಭಾರತೀಯ ಜ್ಞಾನಪೀಠ ಅವ್ರ ಕಡೆಯಿಂದ ಈ ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ. ಸೊ ಇನ್ಸ್ಟಿಟ್ಯೂಟೆಡ್ ಇನ್ 1961. ಸೊ ಇದರ ಸ್ಥಾಪನೆ 1961ರಲ್ಲಿ ನಡೆದಿರುತ್ತೆ. ದಿ ಅವಾರ್ಡ್ ಇಸ್ ಬೆಸ್ಟೋಡ್ ಓನ್ಲಿ ಆನ್ ಇಂಡಿಯನ್ ರೈಟರ್ಸ್ ರೈಟಿಂಗ್ ಇನ್ ಇಂಡಿಯನ್ ಲ್ಯಾಂಗ್ವೇಜಸ್ ಇನ್ಕ್ಲೂಡಿಂಗ್
in the 8th schedule to the Constitution of India. ಅಂದ್ರೆ ಭಾರತದ ಸಂವಿಧಾನದ ಏನೋ 8ನೇ ಅಧಿಸೂಚಿಯಲ್ಲಿ ಬರ್ತಾ ಇರ್ತಕ್ಕಂಥ ಎಲ್ಲಾ ಭಾಷೆಗಳಲ್ಲೂ ಕೊಡ್ತಕ್ಕಂಥ ಲಿಟರೇಚರ್ ವರ್ಕ್ ಏನಿರುತ್ತೆ, ಸೊ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಕೆಲಸ ಏನಿರುತ್ತೆ ಅದರಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ್ದ ಅವರಿಗೆ ಸೊ ಈ ಪ್ರಶಸ್ತಿಯನ್ನ ನೀಡಲಾಗುತ್ತೆ. ಅದರ ಜೊತೆ ಸೊ ಇಂಗ್ಲಿಷ್ ಅಲ್ಲಿ ಮಾಡಿರ್ತಕ್ಕಂಥ ಲಿಟರರಿ ವರ್ಕ್ ಕೂಡ ಈ ಪ್ರಶಸ್ತಿಯನ್ನ ನೀಡಲಾಗುತ್ತೆ. ಸೊ ದಿಸ್ ಇಸ್ ಗಿವನ್ ಓನ್ಲಿ ಫಾರ್ ದಿ ಇಂಡಿಯನ್ ರೈಟರ್. ಸೊ ಭಾರತ ದೇಶದ ಬರಹಗಾರರಾಗಿರ್ಬೇಕು. ಇಂಗ್ಲಿಷ್ ಅಂದ್ಬಿಟ್ಟು ಯಾವುದೋ ಬೇರೆ ದೇಶದವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನ ನೀಡೋದಿಲ್ಲ ವಿತ್ ನೋ ಪೋಸ್ಟ್ ಥಾಮಸ್ ಕನ್ಫರಲ್. ಸೊ ಇದರಲ್ಲಿ ನಿಧನದ ನಂತರ ಜ್ಞಾನಪೀಠ ಪ್ರಶಸ್ತಿಗಳನ್ನ ನೀಡಲಾಗುವುದಿಲ್ಲ. ಸೊ ವಿ ಹ್ಯಾವ್ ಸೀನ್ ಮೆನಿ ಅದರ್ ಅವಾರ್ಡ್ಸ್ ಆರ್ ಗಿವನ್ ಈವನ್ ಆಫ್ಟರ್ ಡೆತ್. So from 1965 till 1981, so 1965ರಿಂದ 1981ರವರೆಗೆ the award was given to authors for their most outstanding work and consisted of the citation plaque. ಅಂದ್ರೆ ಅವ್ರಿಗೊಂದು ಅವಾರ್ಡ್ ಕೊಡ್ತಾ ಇದ್ರು. ಸೊ ಆ citation plaque ಏನು ಅಂತ ನಾನು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ತೋರಿಸ್ತೀನಿ. ಅದರ ಜೊತೆ ಕ್ಯಾಶ್ ಪ್ರೈಸ್ ಕೊಡ್ತಾ ಇದ್ರು, ಮತ್ತೆ ಒಂದು ಬ್ರಾನ್ಸ್ ರೆಪ್ಲಿಕಾ ಸೊ ಸರಸ್ವತಿ ಚಿತ್ರವನ್ನ ಒಂದು ನೀಡ್ತಾ ಇದ್ರು. ಸೊ ಸರಸ್ವತಿ ಇಸ್ ದಿ ಹಿಂದೂ ಗಾಡೆಸಸ್ ಆಫ್ ನಾಲೆಜ್ ಅಂಡ್ ವಿಸ್ಡಮ್. ಸೊ ಇದೊಂದು ಹಿಂದೂಗಳ ನಾಲೆಜ್ ಮತ್ತೆ ವಿಸ್ಡಮ್ ನ ಒಂದು ದೇವತೆ ಆಗಿರುತ್ತೆ. ಸೊ ಇದನ್ನ ಕೂಡ ಪ್ರಶಸ್ತಿಯ ಜೊತೆಗೆ ಕೊಡ್ತಾರೆ. ದಿ ಫಸ್ಟ್ ರೆಸಿಪಿಯೆಂಟ್ ಆಫ್ ದಿ ಅವಾರ್ಡ್. ಸೊ ಯೂಶಲಿ ಫಸ್ಟ್ ರೆಸಿಪಿಯೆಂಟ್ ನ ಕೇಳ್ತಾ ಇರ್ತಾರೆ ಪರೀಕ್ಷೆಯಲ್ಲಿ. ಸೊ ಈ ಜ್ಞಾನಪೀಠ ಪ್ರಶಸ್ತಿಯನ್ನ ಮೊಟ್ಟ ಮೊದಲ ಬಾರಿಗೆ ಪಡೆದುಕೊಂಡವರು ಯಾರು ಅಂದ್ರೆ ಮಲಯಾಳಂ ರೈಟರ್ ಜಿ ಶಂಕರ ಕುರುಪ್ ಅವರಿಗೆ ಮೊದಲ ಬಾರಿಗೆ 1965ರಲ್ಲಿ ಸೊ ಈ ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಫಾರ್ ಹಿಸ್ ಕಲೆಕ್ಷನ್ ಆಫ್ ಪೋಯಮ್ಸ್ ಒಡ್ಡಾ ಕುಜಾಲ್ ದ ಬ್ಯಾಂಬೂ ಫ್ಲೂಟ್ ಪಬ್ಲಿಷ್ಡ್ ಇನ್ 1950. 1950ರಲ್ಲಿ ಓಡಾ ಕುಜಾಲ್ ಅದರ ಅರ್ಥ ಏನು ಅಂದ್ರೆ ಬ್ಯಾಂಬೂ ಫ್ಲೂಟ್ ಅಂತ ಹೇಳ್ತೀವಿ. ಸೊ ಇದು 1950ರಲ್ಲಿ ಪಬ್ಲಿಷ್ ಆಗಿರುತ್ತೆ. ಸೊ ಇವರಿಗೆ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿ ಬಂದಿರುತ್ತೆ. The rules were revised in subsequent years to consider only works published during the preceding 20 years. So ಈ ರೂಲ್ಸ್ ನ ಸ್ವಲ್ಪ ಮಾಡಿಫೈ ಮಾಡಿಕೊಂಡು ಸೊ ಯಾವ ವರ್ಕ್ಸ್ ನ ಅವ್ರು ಕನ್ಸಿಡರ್ ಮಾಡ್ತಾ ಇದ್ದಾರೆ ಅಂದ್ರೆ ಸೊ ಯಾವ ವರ್ಷದಲ್ಲಿ ಅವರು ಅವಾರ್ಡ್ ಕೊಡ್ತಾರೋ ಅದಕ್ಕಿಂತ ಮುಂಚಿನ 20 ವರ್ಷಗಳಲ್ಲಿ ಅವರು ಮಾಡಿರ್ತಕ್ಕಂಥ ಕಾಂಟ್ರಿಬ್ಯೂಷನ್ ನ ಮಾತ್ರ ಕನ್ಸಿಡರ್ ಮಾಡ್ತಾರೆ. ಸೊ ಯಾವ್ದೋ 30 ವರ್ಷ 40 ವರ್ಷ ಅಥವಾ ಅದಕ್ಕಿಂತ ಹಳೆಯ ವರ್ಷಗಳಲ್ಲಿ ಮಾಡಿರ್ತಕ್ಕಂಥ ಕಾಂಟ್ರಿಬ್ಯೂಷನ್ ನ ಅವರು ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಸೊ ಎಕ್ಸ್ಕ್ಲೂಡಿಂಗ್ ದಿ ಇಯರ್ ಫಾರ್ ವಿಚ್ ದಿ ಅವಾರ್ಡ್ ವಾಸ್ ಟು ಬಿ ಗಿವನ್. ಫಾರ್ ಎಕ್ಸಾಂಪಲ್ 2021ಗೆ ಅವಾರ್ಡ್ ಕೊಡ್ತಾ ಇದ್ದಾರೆ ಅಂದ್ರೆ ಸೊ 2020 ಇಂದ ಹಿಂದಕ್ಕೆ 20 ವರ್ಷಗಳಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಸೇವೆ ಅಥವಾ ಅವರ ಒಂದು ಲಿಟರರಿ ವರ್ಕ್ ಏನಿರುತ್ತೆ ಅದನ್ನ ಮಾತ್ರ ಕನ್ಸಿಡರ್ ಮಾಡ್ತಾರೆ. ಸೊ ಅವಾರ್ಡ್ ಕೊಡೋ ವರ್ಷವನ್ನು ಕೂಡ ಅವರು ಕನ್ಸಿಡರ್ ಮಾಡೋದಿಲ್ಲ. ಸೊ ಅಂಡ್ ದಿ ಕ್ಯಾಶ್ ಪ್ರೈಸ್ ವಾಸ್ ಇನ್ಕ್ರೀಸ್ ಟು 1.5 lakh. ಸೊ ದಟ್ ಈಸ್ ಈಕ್ವಲೆಂಟ್ ಟು 26 lakh ಫ್ರಮ್ 1981. ಸೊ 1981 ಇಂದ ಸೊ ಈ ಕ್ಯಾಶ್ ಪ್ರೈಸ್ ನ ಕೂಡ ಇನ್ಕ್ರೀಸ್ ಮಾಡಿರ್ತಾರೆ. ಸೊ ಮುಂಚೆ 1.5 lakh ಕೊಡ್ತಾ ಇದ್ರು. ಸೊ ದಟ್ ಈಸ್ ಈಕ್ವಲೆಂಟ್ ಟು 26 lakhs ಟುಡೇ. ಅಂದ್ರೆ ಇವತ್ತಿನ ಎಕಾನಮಿಗೆ ನಾವು ಕಂಪೇರ್ ಮಾಡ್ಕೊಂಡ್ರೆ ಅದು 26 ಲಕ್ಷದಷ್ಟು ಮೌಲ್ಯವನ್ನ ಹೊಂದಿರುತ್ತೆ. ಆಸ್ ಆಫ್ ನೌ ದಿ ಕ್ಯಾಶ್ ಪ್ರೈಸ್ ಹ್ಯಾಸ್ ಬಿನ್ ರಿವೈಸ್ ಟು 11 lakh. ಸೊ ಇವಾಗ ಕ್ಯಾಶ್ ಪ್ರೈಸ್ 11 lakh ಗೆ ರಿವೈಸ್ ಮಾಡಿರ್ತಾರೆ. ಸೊ ದಟ್ ಈಸ್ ಈಕ್ವಲೆಂಟ್ ಟು 14 lakh. ಸೊ ಇವತ್ತಿನ ಮೌಲ್ಯಕ್ಕೆ ಅದನ್ನ ಕಂಪೇರ್ ಮಾಡಿದ್ರೆ ಸೊ 14 ಲಕ್ಷಕ್ಕೆ ಅದು ಸಮನಾಗಿರುತ್ತೆ. The award has been conferred upon 62 writers including 7 women authors. ಸೊ ಇದುವರೆಗೂ 62 ಬರಹಗಾರರಿಗೆ ಅಥವಾ ರೈಟರ್ಸ್ಗೆ ಈ ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ. ಇದರಲ್ಲಿ 7 ಜನ ಮಹಿಳೆಯರು ಕೂಡ ಇರ್ತಾರೆ. In 1976, Bengali novelist Asha Purna Devi became the first woman to win the award and was honored for the 1965 novel Protham Protishruti, the first promise, the first in the trilogy. ಸೊ ಆ ತ್ರಿಪದಿಗಳು ಅಂತ ಏನ್ ಕರಿತೀವಿ ಸೊ ಅವುಗಳ ರಚನೆಯಲ್ಲಿ ಇವರೊಂದು ಕೃತಿಯನ್ನ ರಚಿಸಿರ್ತಾರೆ. ಅದನ್ನ ಇಂಗ್ಲಿಷ್ ಅಲ್ಲಿ ನಾವು ಫಸ್ಟ್ ಪ್ರಾಮಿಸ್ ಅಂತ ಕೂಡ ಕರಿತೀವಿ. ಸೊ ಆಶಾ ಪೂರ್ಣ ದೇವಿ ಅನ್ನುವರು ಮೊಟ್ಟ ಮೊದಲ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದುಕೊಂಡ ಮಹಿಳೆ ಆಗಿರ್ತಾರೆ. ಇವರಿಗೆ 1965ರಲ್ಲಿ ಈ ಪ್ರಶಸ್ತಿ ಸಿಗುತ್ತೆ. ಸೊ ಜ್ಞಾನಪೀಠ ಪ್ರಶಸ್ತಿ ಬಗ್ಗೆ ಸೊ ಕಂಪ್ಲೀಟ್ ಸಮರಿ ತಿಳ್ಕೊಳ್ಳೋದಾದ್ರೆ ಸೊ ಇದನ್ನ ನಾವು ಲಿಟರರಿ ಅವಾರ್ಡ್ ಇನ್ ಇಂಡಿಯಾ ಅಂತ ಕೇಳ್ತೀವಿ. ಅಂದ್ರೆ ಸಾಹಿತ್ಯಕ್ಕೆ ನೀಡ್ತಕ್ಕಂಥ ಪ್ರಶಸ್ತಿ ಆಗಿರುತ್ತೆ. ಸೊ ಇದನ್ನ ಸ್ಪಾನ್ಸರ್ ಮಾಡೋರು ಭಾರತೀಯ ಜ್ಞಾನಪೀಠ. ಸೊ ಇವಾಗಿನ ರಿವಾರ್ಡ್ ಏನು ಅಂದ್ರೆ 11 ಲಕ್ಷ ನೀಡಲಾಗುತ್ತೆ. ಫಸ್ಟ್ ಅವಾರ್ಡ್ ಬಂದಿದ್ದು 1965 ಅಲ್ಲಿ, ಲಾಸ್ಟ್ ಅವಾರ್ಡ್ ಅಂದ್ರೆ ದಿ ಲೇಟೆಸ್ಟ್ ಬಂದಿರೋದು 2021ರಲ್ಲಿ. ಸೊ ಮೋಸ್ಟ್ ರೀಸೆಂಟ್ ವಿನ್ನರ್ ಯಾರು ಅಂದ್ರೆ ದಾಮೋದರ್ ಮೌಜೋ. ಸೊ ಇವರಿಗೆ 2021ರಲ್ಲಿ ಬಂದಿರುತ್ತೆ. ಟೋಟಲ್ ಅವಾರ್ಡೀಸ್ ಎಷ್ಟು ಅಂದ್ರೆ 62 ಜನಕ್ಕೆ ಪ್ರಶಸ್ತಿ ಬಂದಿರುತ್ತೆ. ಸೊ ಇದರಲ್ಲಿ ಫಸ್ಟ್ ಮತ್ತೆ ಕರ್ನಾಟಕಕ್ಕೆ ಸಂಬಂಧಪಟ್ಟ
ಅವಾರ್ಡೀಸ್ ನ ಮಾತ್ರ ನಾವಿಲ್ಲಿ ಲಿಸ್ಟ್ ಮಾಡಿರ್ತೀವಿ. ಸೊ ಮೊದಲ ಅವಾರ್ಡ್ 1965 ಅಲ್ಲಿ ಶಂಕರ ಕುರುಪ್ ಮಲಯಾಳಂ ರೈಟರ್ಗೆ ಬಂದಿರುತ್ತೆ. ಸೊ ಶಂಕರ ಕುರುಪ್ ಬಂದಿರುತ್ತೆ. ಅದಾದ್ಮೇಲೆ ಕುವೆಂಪು ಅವರಿಗೆ ಬಂದಿರುತ್ತೆ 1967ರಲ್ಲಿ, ದ.ರಾ ಬೇಂದ್ರೆ ಅವರಿಗೆ 1973ರಲ್ಲಿ, ಶಿವರಾಮ್ ಕಾರಂತರ ಅವರಿಗೆ 1977ರಲ್ಲಿ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ 1983ರಲ್ಲಿ, ಮತ್ತೆ ವಿನಾಯಕ ಕೃಷ್ಣ ಗೋಕಾಕ್ ಅವರಿಗೆ 1990ರಲ್ಲಿ, ಯು.ಆರ್. ಅನಂತಮೂರ್ತಿ ಅವರಿಗೆ 1994ರಲ್ಲಿ, ಗಿರೀಶ್ ಕಾರ್ನಾಡ್ ಅವರಿಗೆ 1998ರಲ್ಲಿ, ಮತ್ತೆ ಚಂದ್ರಶೇಖರ್ ಕಂಬಾರ್ ಅವರಿಗೆ 2010ರಲ್ಲಿ ಪ್ರಶಸ್ತಿಗಳನ್ನ ನೀಡಿರ್ತಾರೆ. ಸೊ ದಿಸ್ ವಿ ಹ್ಯಾವ್ ಕಂಪ್ಲೀಟೆಡ್ all the awards of Jnanapita Prashasti that are related to state of Karnataka. So with this, let's get into the next article. So Ministry of Agricultural Farmers Welfare, zero budget farming. So ಏನಿದು zero budget farming? So ಕೃಷಿಯಲ್ಲಿ ಯಾವುದೇ ಬಂಡವಾಳ ಹೂಡಿಕೆ ಇಲ್ಲದೆ ಮಾಡ್ತಕ್ಕಂಥ ಕೃಷಿಯನ್ನ ನಾವು ಝೀರೋ ಬಜೆಟ್ ಫಾರ್ಮಿಂಗ್ ಅಂತ ಕರಿತೀವಿ. ಸೊ ಭಾರತೀಯ ಪ್ರಾಕೃತಿಕ ಕೃಷಿ ಪದ್ಧತಿ ಸಬ್ ಸ್ಕೀಮ್ ಆಫ್ ಪರಂಪರಾಗತ್ ಕೃಷಿ ವಿಕಾಸ್ ಯೋಜನಾ ಸಿನ್ಸ್ 2021 is promoted for traditional indigenous practices including zero budget farming. ಸೊ ಈ ಒಂದು ಭಾರತೀಯ ಪ್ರಾಕೃತಿಕ ಕೃಷಿ ಪದ್ಧತಿ ಏನಿದೆ, ಸೊ ಇದು ಒಂದು ಪಾರಂಪರಾಗತ್ ಕೃಷಿ ವಿಕಾಸ್ ಯೋಜನೆಯ ಒಂದು ಸಬ್ ಸ್ಕೀಮ್ ಆಗಿರುತ್ತೆ. ಅಂದ್ರೆ ಈ ಸ್ಕೀಮ್ ಅಲ್ಲಿ ಬರ್ತಕ್ಕಂತ ಇದು ಸಬ್ ಸ್ಕೀಮ್ ಆಗಿರುತ್ತೆ. ಸೊ ನಿಮ್ಗೆ ಕ್ವೆಶನ್ ಕೇಳ್ಬೋದು, BPKP ಯಾವುದರ ಸಬ್ ಸ್ಕೀಮ್ ಅಂತ. ಸೊ ನಿಮ್ಗೆ ಗೊತ್ತಿರ್ಬೇಕಾದ್ರು PKVY ನ ಒಂದು ಸಬ್ ಸ್ಕೀಮ್ ಆಗಿರುತ್ತೆ. ಸೊ ಈ ಒಂದು ಸ್ಕೀಮ್ ನಡಿಯಲ್ಲಿ ಈ ಝೀರೋ ಬಜೆಟ್ ಫಾರ್ಮಿಂಗ್ ಅಂತ ಏನಿದೆಯಲ್ವಾ, ಇದನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಥವಾ ಇದನ್ನ ಇನ್ಕ್ಲೂಡ್ ಮಾಡ್ಕೊಳ್ತಾ ಇದ್ದಾರೆ. ದಿ ಸ್ಕೀಮ್ ಮೇನ್ಲಿ ಎಂಫಸೈಸಸ್ ಆನ್ ಎಕ್ಸ್ಕ್ಲೂಷನ್ ಆಫ್ ಆಲ್ ಸಿಂಥೆಟಿಕ್ ಕೆಮಿಕಲ್ ಇನ್ಪುಟ್ಸ್ and promotes on farm biomass recycling with major stress on biomass mulching. So ಇದರಲ್ಲಿ ಎಲ್ಲಾ ರಾಸಾಯನಿಕ ಒಂದು ಫರ್ಟಿಲೈಸರ್ಸ್ ಏನಿರುತ್ತೆ, ರಸಗೊಬ್ಬರಗಳಿರ್ಬೋದು ಅಥವಾ ಪೆಸ್ಟಿಸೈಡ್ಸ್ ಇರ್ಬೋದು, ಅದನ್ನೆಲ್ಲ ಕಡಿಮೆ ಮಾಡಿಕೊಂಡು ಬಯೋಮಾಸ್ ಏನಿರುತ್ತೆ ಅಂದ್ರೆ ಜೈವಿಕವಾಗಿ ನಮ್ಗೇನು ನ್ಯಾಚುರಲ್ ಆಗಿ ದೊರೆಯುತ್ತೆ, ಸೊ ಅದನ್ನ ಯೂಸ್ ಮಾಡ್ಕೊಳ್ಳೋದು ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. ಇದ್ರ ಜೊತೆ ಯೂಸ್ ಆಫ್ ಕೌ ಡಂಗ್ ಯೂರಿನ್ ಫಾರ್ಮುಲೇಷನ್ಸ್ ಅಂಡ್ ಪ್ಲಾಂಟ್ ಬೇಸ್ಡ್ ಪ್ರಿಪರೇಷನ್ಸ್, ಅಂದ್ರೆ ಸಸ್ಯಗಳಿಂದ ಪ್ರಿಪೇರ್ ಆಗಿರ್ತಕ್ಕಂಥ ಗೊಬ್ಬರಗಳು ಮತ್ತೆ ಕೌ ಡಂಗ್ ಯೂರಿನ್ ಅಂದ್ರೆ ಹಸುಗಳಿಂದ ಅಥವಾ ಆ ಒಂದು ಸಗಣಿಯಿಂದ ಬರ್ತಕ್ಕಂಥ ಒಂದು ಪ್ರಾಡಕ್ಟ್ ಏನಿರುತ್ತೆ ಕೌ ಡಂಗ್ ಮತ್ತೆ ಯೂರಿನ್ ಫಾರ್ಮುಲೇಷನ್, ಅದರ ಯೂರಿನ್ ಇಂದ ಮಾಡ್ತಕ್ಕಂಥ ಒಂದು ಕಾಂಬಿನೇಷನ್ ಅಲ್ಲಿ ಮಾಡ್ತಕ್ಕಂಥ ವಸ್ತುಗಳನ್ನ ಬಳಸಿಕೊಂಡು ಈ ಕೃಷಿ ಮಾಡೋದನ್ನ ನಾವು ಝೀರೋ ಬಜೆಟ್ ಫಾರ್ಮಿಂಗ್ ಅಂತ ಕರಿತೀವಿ. ಸೊ ಮಲ್ಚಿಂಗ್ ಅಂದ್ರೆ ಈ ಒಂದು ಸರ್ಫೇಸ್ ಆಫ್ ದಿ ಲ್ಯಾಂಡ್ ಏನಿರುತ್ತೆ, ಸೊ ಅದರಲ್ಲಿ ನೀರು ಎವಾಪರೇಟ್ ಆಗ್ಬಾರ್ದು ಅಂದ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಸ್ಟ್ರಾ ಏನಿರುತ್ತೆ, ಹುಲ್ ಅಂತ ನಾವೇನ್ ಕರಿತೀವಿ, ಅದನ್ನ ಕವರ್ ಮಾಡ್ತಾರೆ. ಸೊ ಅದನ್ನ ನಾವು ಬಯೋಮಾಸ್ ಮಲ್ಚಿಂಗ್ ಅಂತ ಕರಿತೀವಿ. ಸೊ ಅಂಡರ್ BPKP, so you should know what is BPKP now. Financial assistance of 12,200 per hectare for 3 years is provided for cluster formation. ಅಂದ್ರೆ ಈ ರೈತರು ಒಂದು ಸಹಕಾರ ಸಂಘಗಳು ಅಥವಾ ಒಂದು ಗುಂಪುಗಳನ್ನ ಮಾಡ್ಕೊಳ್ಬಹುದು. ಆ ಗುಂಪುಗಳಿಗೆ 1 ವರ್ಷಕ್ಕೆ 12,200 ರೂಪಾಯಿಗಳು ಪರ್ ಹೆಕ್ಟರ್ ಫಾರ್ 3 years ಅವ್ರಿಗೆ ನೀಡಲಾಗುತ್ತೆ ಫಾರ್ ಕ್ಲಸ್ಟರ್ ಫಾರ್ಮೇಶನ್, ಕೆಪಾಸಿಟಿ ಬಿಲ್ಡಿಂಗ್ ಅಂದ್ರೆ ಅವರ ಸಾಮರ್ಥ್ಯ ಹೆಚ್ಚಳಕ್ಕೆ, ಮತ್ತೆ ಕಂಟಿನ್ಯೂಸ್ ಹ್ಯಾಂಡ್ ಹೋಲ್ಡಿಂಗ್ ಬೈ ಟ್ರೈನ್ಡ್ ಪರ್ಸನಲ್, ಮತ್ತೆ ಸರ್ಟಿಫಿಕೇಶನ್ ಅಂಡ್ ರೆಸಿಡ್ಯೂ ಅನಾಲಿಸಿಸ್. ಸೊ ಇವೆಲ್ಲದಕ್ಕೂ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಸಿಗುತ್ತೆ. ಅಂದ್ರೆ ಹ್ಯಾಂಡ್ ಹೋಲ್ಡಿಂಗ್ ಅಂದ್ರೆ ಅವ್ರಿಗೆ ಟ್ರೈನಿಂಗ್ ಇರ್ಲಿ, ಅವ್ರಿಗೆ ಬೇಕಾಗಿರ್ತಕ್ಕಂಥ ತರಬೇತಿ ನೀಡೋದು, ಸೊ ಇದನ್ನೆಲ್ಲ ನಿರಂತರವಾಗಿ ಮಾಡಲಾಗುತ್ತೆ. ಮತ್ತೆ ಸರ್ಟಿಫಿಕೇಶನ್, ಸೊ ಇದರಲ್ಲಿ ಯಾರು ಉತ್ತಮವಾಗಿ ಪರ್ಫಾರ್ಮ್ ಮಾಡ್ತಾರೋ ಅವ್ರಿಗೆ ಸರ್ಟಿಫಿಕೇಶನ್ ನೀಡೋದು. ಮತ್ತೆ ರೆಸಿಡ್ಯೂ ಅನಾಲಿಸಿಸ್ ಅಂದ್ರೆ ಈ ಏರ್ ವಾಟರ್ ಇದರಲ್ಲೆಲ್ಲ ಏನೇನೋ ಪೆಸ್ಟಿಸೈಡ್ಸ್ ಇರುತ್ತೆ ಅದರ ಪ್ರಮಾಣ ಏನಿರುತ್ತೆ ಅದನ್ನ ಅನಾಲಿಸಿಸ್ ಮಾಡೋದನ್ನ ನಾವು ರೆಸಿಡ್ಯೂ ಅನಾಲಿಸಿಸ್ ಅಂತ ಕರಿತೀವಿ. ಸೊ ಇದೆಲ್ಲ BPKP ಮುಖಾಂತರ ರೈತರಿಗೆ ದೊರೆತಕ್ಕಂತ advantages ಆಗಿರುತ್ತೆ. Until now, under BPKP, an area of 4.09 lakh hectare areas has been covered and total fund of rupees 4,980.99 lakh has been released in 8 states across the country. So ಇದುವರೆಗೂ 4.09 lakh hectares ನ ಝೀರೋ ಬಜೆಟಿಂಗ್ ಫಾರ್ಮಿಂಗ್ ಅಲ್ಲಿ ಇವರು ಕವರ್ ಮಾಡಿರ್ತಾರೆ. ಮತ್ತೆ ಇಷ್ಟು ಲ್ಯಾಕ್ ಬಜೆಟ್ ನ ಅವರು ಸ್ಪೆಂಡ್ ಮಾಡಿರ್ತಾರೆ. ಸೊ ಇದರಲ್ಲಿ 8 ರಾಜ್ಯಗಳನ್ನ ಅವರು ಕವರ್ ಮಾಡಿರ್ತಾರೆ. The government of Himachal Pradesh has launched a scheme named Prakritik Kheti Kushal Kisan Yojana
by adopting Subhash Palekar natural farming. It is also known as zero budget natural farming techniques ಅಂತ ಕರಿತೀವಿ. ಸೊ ಇದರಲ್ಲಿ ಹಿಮಾಚಲ ಪ್ರದೇಶ ಏನಿದೆ ಪರ್ಟಿಕ್ಯುಲರ್ ಆಗಿ ಆ ಒಂದು ರಾಜ್ಯದಲ್ಲಿ ಪ್ರಾಕೃತಿಕ್ ಖೇತಿ ಕುಶಲ್ ಕಿಸಾನ್ ಯೋಜನೆಯನ್ನ ಅವರು ಲಾಂಚ್ ಮಾಡಿರ್ತಾರೆ. ಸೊ ನಿಮ್ಗೆ ಗೊತ್ತಿರಬೇಕು ಪ್ರಾಕೃತಿಕ್ ಖೇತಿ ಕುಶಾಲ್ ಕಿಸಾನ್ ಯೋಜನಾ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಹಿಮಾಚಲ್ ಪ್ರದೇಶ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಇವರು ಕೂಡ ಏನ್ ಮಾಡಿರ್ತಾರೆ ಅಂದ್ರೆ ಸುಭಾಷ್ ಪಾಲೇಕರ್ ನ್ಯಾಚುರಲ್ ಫಾರ್ಮಿಂಗ್ ನ ಅಡಾಪ್ಟ್ ಮಾಡ್ಕೊಂಡಿರ್ತಾರೆ. ಯಾಕಂದ್ರೆ ಇವರೇ ಫಸ್ಟ್ ಟೈಮ್ ಈ ಝೀರೋ ಫಾರ್ಮಿಂಗ್ ಅನ್ನೋ ಕಾನ್ಸೆಪ್ಟ್ ನ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಸೊ ಸುಭಾಷ್ ಪಾಲೇಕರ್ ನ್ಯಾಚುರಲ್ ಫಾರ್ಮಿಂಗ್ ಅಂದ್ರೂ ಒಂದೇ, ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಂದ್ರೂ ಒಂದೇ. ಸೊ ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ನ ಇನ್ನೊಂದು ಹೆಸರು ಏನು ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿರಬೇಕು, ಸುಭಾಷ್ ಪಾಲೇಕರ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಗೊತ್ತಿರಬೇಕು. ಸೊ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ಥ್ರೂ ICAR ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಿಂಗ್ ಸಿಸ್ಟಮ್ ರಿಸರ್ಚ್ ಮೋದಿಪುರಂ ಇನಿಶಿಯೇಟೆಡ್ ಅ ಸ್ಟಡಿ. ಸೊ ಇವರು ಒಂದು ಸ್ಟಡಿಯನ್ನ ಇನಿಶಿಯೇಟ್ ಮಾಡ್ತಾರೆ. ಯಾರು? ICAR ಅಂದ್ರೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಿಂಗ್ ಸಿಸ್ಟಮ್ ರಿಸರ್ಚ್ ಅವರು ಒಂದು ಸ್ಟಡಿಯನ್ನ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಯಾವ್ದರ ಬಗ್ಗೆ ಅಂದ್ರೆ evolution and validation of natural farming practices in different agro ecologies. ಅಂದ್ರೆ ಬೇರೆ ಬೇರೆ ಭೌಗೋಳಿಕ ಪ್ರದೇಶಗಳಲ್ಲಿ ಈ ನ್ಯಾಚುರಲ್ ಫಾರ್ಮಿಂಗ್ ಪ್ರಾಕ್ಟೀಸಸ್ ನ ವ್ಯಾಲಿಡೇಟ್ ಮಾಡ್ತಾರೆ. ಅಂದ್ರೆ ಎಷ್ಟರ ಮಟ್ಟಿಗೆ ಈ ನ್ಯಾಚುರಲ್ ಫಾರ್ಮಿಂಗ್ ನ ನಾವು ಸಕ್ಸಸ್ಫುಲ್ ಮಾಡ್ಬೋದು ಅನ್ನೋ ಒಂದು ಸ್ಟಡಿನ ಮಾಡಿರ್ತಾರೆ. ಕವರಿಂಗ್ ಆಲ್ ದ ಪಿಲ್ಲರ್ಸ್ ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ಎಲ್ಲಾ ಒಂದು ಪಿಲ್ಲರ್ಸ್ ನ ಕವರ್ ಮಾಡಿಕೊಂಡು, ಫಾರ್ ಎಕ್ಸಾಂಪಲ್ ಕನ್ಕಾಕ್ಷನ್ ಸಚ್ ಆಸ್ ಬೀಜಾಮೃತ್, ಜೀವಾಮೃತ್, Ganjeev Amrit, intercropping, mulching and Vapasa. So ಈ ಎಲ್ಲಾ ಏರಿಯಾಸ್ ನ ಈ ಬೀಜಾಮೃತ್, ಜೀವಾಮೃತ್ ಮತ್ತೆ ಗಾಂಜೀವ್ ಅಮೃತ್, ಸೊ ಈ ಟರ್ಮ್ಸ್ ಎಲ್ಲ ಏನು ಅಂತ ನಾನು ನೆಕ್ಸ್ಟ್ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈ ಎಲ್ಲಾ ಪಿಲ್ಲರ್ಸ್ ನ ಕವರ್ ಮಾಡಿಕೊಂಡು ಒಂದು ಸ್ಟಡಿ ಮಾಡಿರ್ತಾರೆ ಆಫ್ ನ್ಯಾಚುರಲ್ ಫಾರ್ಮಿಂಗ್ ಅಂಡರ್ ಆಲ್ ಇಂಡಿಯಾ ನೆಟ್ವರ್ಕ್ ಪ್ರೋಗ್ರಾಮ್ ಆನ್ ಆರ್ಗ್ಯಾನಿಕ್ ಫಾರ್ಮಿಂಗ್ from Kharif 2020 at 20 locations covering 16 states. ಅಂದ್ರೆ 16 ರಾಜ್ಯಗಳನ್ನ ಅವರು ಕವರ್ ಮಾಡಿಕೊಂಡು ಈ ಖಾರಿಫ್ 2020 ಏನಿರುತ್ತೆ ಸೊ ಆ ಒಂದು ಸೀಸನ್ ಅಲ್ಲಿ ಸೊ ಈ ನ್ಯಾಚುರಲ್ ಫಾರ್ಮಿಂಗ್ ಏನಿರುತ್ತೆ ಅದನ್ನ 20 ಲೊಕೇಶನ್ಸ್ ಅಲ್ಲಿ ಅದನ್ನ ವ್ಯಾಲಿಡೇಟ್ ಮಾಡಿರ್ತಾರೆ. ಸೊ ನಾವ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಪಾರಂಪರಾಗತ್ ಕೃಷಿ ವಿಕಾಸ್ ಯೋಜನಾ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಪಾರಂಪರಾಗತ್ ಕೃಷಿ ವಿಕಾಸ್ ಯೋಜನಾ ಸಬ್ ಕಾಂಪೊನೆಂಟ್ ಆಫ್ ಸಾಯಿಲ್ ಹೆಲ್ತ್ ಮ್ಯಾನೇಜ್ಮೆಂಟ್ ಸ್ಕೀಮ್. ಸೊ ಇದು ಮಣ್ಣಿನ ಆರೋಗ್ಯ ನಿರ್ವಹಣೆ ಅಂತ ಏನ್ ಕರಿತೀವಿ, ಸೊ ಈ ಒಂದು ಸ್ಕೀಮ್ ನ ಒಂದು ಕಾಂಪೊನೆಂಟ್ ಆಗಿರುತ್ತೆ. ಅದನ್ನ ನಾವು PKBY ಅಂತ ಕರಿತೀವಿ, ಅಂಡರ್ ನ್ಯಾಷನಲ್ ಮಿಷನ್ ಆಫ್ ಸಸ್ಟೈನಬಲ್ ಅಗ್ರಿಕಲ್ಚರ್. ಒಂದು ರಾಷ್ಟ್ರೀಯ ಒಂದು ಸುಸ್ಥಿರ ಕೃಷಿ ಮಿಷನ್ ನ ಒಂದು ಭಾಗವಾಗಿರುತ್ತೆ. ಇದು ಏಮ್ಸ್ ಅಟ್ ಡೆವಲಪ್ಮೆಂಟ್ ಆಫ್ ಸಸ್ಟೈನಬಲ್ ಮಾಡೆಲ್ಸ್ ಆಫ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಥ್ರೂ ಅ ಮಿಕ್ಸ್ ಆಫ್ ಟ್ರೆಡಿಷನಲ್ ವಿಸ್ಡಮ್ ಅಂಡ್ ಮಾಡರ್ನ್ ಸೈನ್ಸ್. ಅಂದ್ರೆ ಆಧುನಿಕ ವಿಜ್ಞಾನ ಮತ್ತು ಒಂದು ಪೌರಾಣಿಕ ಅಥವಾ ಒಡಿಯುಸೆ ಟ್ರೆಡಿಷನಲ್ ವಿಸ್ಡಮ್, ಆ ಒಂದು ಬುದ್ಧಿವಂತಿಕೆಯನ್ನ ಮಿಕ್ಸ್ ಮಾಡಿಕೊಂಡು ಅಥವಾ ಎರಡನ್ನು ಕಂಬೈನ್ ಮಾಡಿಕೊಂಡು ಸೊ ಡೆವಲಪ್ಮೆಂಟ್ ಆಫ್ ಸಸ್ಟೈನಬಲ್ ಮಾಡೆಲ್ಸ್ ಆಫ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದ್ರೆ ಈ ಜೈವಿಕ ಕೃಷಿ ಅಂತ ಏನ್ ಕರಿತೀವಿ. ಸೊ ಈ ಜೈವಿಕ ಕೃಷಿಯನ್ನ ಇಂಪ್ಲಿಮೆಂಟ್ ಮಾಡೋದು ಇದರ ಪ್ರಮುಖ ಗುರಿಯಾಗಿರುತ್ತೆ. ಟು ಎನ್ಶೋರ್ ಲಾಂಗ್ ಟರ್ಮ್ ಸಾಯಿಲ್ ಫರ್ಟಿಲಿಟಿ ಬಿಲ್ಡಪ್. ಸೊ ಈ ಒಂದು ಕೆಮಿಕಲ್ ರಾಸಾಯನಿಕ ಫರ್ಟಿಲೈಸರ್ಸ್ ನ ಯೂಸ್ ಮಾಡೋದ್ರಿಂದ, ರಸಗೊಬ್ಬರಗಳನ್ನ ಯೂಸ್ ಮಾಡೋದ್ರಿಂದ ಆ ಮಣ್ಣಿನ ಫಲವತ್ತತೆ ಕಡಿಮೆ ಆಗುತ್ತೆ. ಯಾವಾಗ ನಾವು ನ್ಯಾಚುರಲ್ ಫರ್ಟಿಲೈಸರ್ಸ್ ನ ಯೂಸ್ ಮಾಡ್ತೀವೋ ಫಲವತ್ತತೆ ನಿರಂತರವಾಗಿ ಹಾಗೆ ಇರುತ್ತೆ. ಅದಾದ್ಮೇಲೆ ರಿಸೋರ್ಸ್ ಕನ್ಸರ್ವೇಷನ್ ಅಂಡ್ ಹೆಲ್ಪ್ಸ್ ಇನ್ ಕ್ಲೈಮೇಟ್ ಚೇಂಜ್ ಅಡಾಪ್ಟೇಷನ್ ಅಂಡ್ ಮಿಟಿಗೇಷನ್. ಅಂದ್ರೆ ಈ ಕ್ಲೈಮೇಟ್ ಚೇಂಜ್ ನಿಮ್ಗೆಲ್ಲ ತಿಳಿದಿರೋ ಹಾಗೆ ಈ ಜಾಗತಿಕ ತಾಪಮಾನ ಏನ್ ಇನ್ಕ್ರೀಸ್ ಆಗ್ತಾ ಇರುತ್ತೆ ಸೊ ಅದನ್ನ ಕಡಿಮೆ ಮಾಡ್ಕೊಳ್ಳೋದು ಕೂಡ ಸೊ ಇದರಿಂದ ಸುಲಭವಾಗುತ್ತೆ ಅಥವಾ ಈಸಿ ಆಗುತ್ತೆ. ಸೊ ದಿಸ್ ಇಸ್ ಒನ್ ಆಫ್ ದಿ ಅಡ್ವಾಂಟೇಜಸ್ ಆಫ್ ಪರಂಪರಾಗತ್ ಕೃಷಿ ವಿಕಾಸ ಯೋಜನಾ ಆಗಿರುತ್ತೆ. ಓಕೆ, ಸೊ ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಥವಾ ಸಾವಯವ ಕೃಷಿ ಅಂತ ಏನ್ ಕರಿತೀವಿ ಸೊ ಅದಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಮುಖವಾದ ಯೋಜನೆ ಆಗಿರುತ್ತೆ. ಇಟ್ ಪ್ರೈಮರ್ಲಿ ಏಮ್ಸ್ ಟು ಇನ್ಕ್ರೀಸ್ ಸಾಯಿಲ್ ಫರ್ಟಿಲಿಟಿ ಅಂಡ್ ದೇರ್ ಬೈ ಹೆಲ್ಪ್ಸ್ ಇನ್ ಪ್ರೊಡಕ್ಷನ್ ಆಫ್ ಹೆಲ್ದಿ ಫುಡ್ ಥ್ರೂ ಆರ್ಗ್ಯಾನಿಕ್ ಪ್ರಾಕ್ಟೀಸಸ್ ವಿತೌಟ್ ದಿ ಯೂಸ್ ಆಫ್ ಆಗ್ರೋಕೆಮಿಕಲ್. ಸೊ ಯಾವುದೇ ರೀತಿಯ ರಾಸಾಯನಿಕಗಳನ್ನ ಉಪಯೋಗಿಸದೆ ಈ ಮಣ್ಣಿನ ಫಲವತ್ತತೆಯನ್ನ ಹೆಚ್ಚು ಮಾಡ್ತಕ್ಕಂಥದ್ದು ಮತ್ತೆ ಆರೋಗ್ಯಕರ ಒಂದು ಫುಡ್ ನ ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. PKBY ಆಲ್ಸೋ ಏಮ್ಸ್ ಅಟ್ ಎಂಪವರಿಂಗ್ ಫಾರ್ಮರ್ಸ್ ಥ್ರೂ ಇನ್ಸ್ಟಿಟ್ಯೂಷನಲ್ ಡೆವಲಪ್ಮೆಂಟ್ ಥ್ರೂ ಕ್ಲಸ್ಟರ್ಸ್ ಅಪ್ರೋಚ್, ನಾಟ್ ಓನ್ಲಿ ಇನ್ ಫಾರ್ಮ್ ಪ್ರಾಕ್ಟೀಸ್ ಮ್ಯಾನೇಜ್ಮೆಂಟ್, ಇನ್ಪುಟ್ ಪ್ರೊಡಕ್ಷನ್ ಮತ್ತೆ ಕ್ವಾಲಿಟಿ ಅಶ್ಯೂರೆನ್ಸ್. ಸೊ ಇದೇನ್ ಮಾಡುತ್ತೆ ಅಂದ್ರೆ ಇನ್ಸ್ಟಿಟ್ಯೂಷನಲ್ ಡೆವಲಪ್ಮೆಂಟ್ ಅಂದ್ರೆ ಈ ರೈತರನ್ನ ಒಂದು ಗುಂಪುಗಳನ್ನಾಗಿ ಮಾಡಿ ಅದನ್ನ ನಾವು ಕ್ಲಸ್ಟರ್ ಅಪ್ರೋಚ್ ಅಂತ ಕರಿತೀವಿ. ಕ್ಲಸ್ಟರ್ ಅಂದ್ರೆ
ಗುಂಪು. ಸೊ ಒಂದು ಫಾರ್ಮರ್ ಕಮ್ಯುನಿಟಿ ಏನಿರುತ್ತೆ ಅದನ್ನ ಒಂದು ಗುಂಪುಗಳನ್ನಾಗಿ ಮಾಡಿ, ಸೊ ಅಲ್ಲಿ ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ನ ಹೇಗೆ ಪ್ರಾಕ್ಟೀಸ್ ಮಾಡಬೇಕು, ಅದರಲ್ಲಿ ಇನ್ಪುಟ್ ಪ್ರೊಡಕ್ಷನ್ ಮತ್ತೆ ಕ್ವಾಲಿಟಿ ಅಶ್ಯೂರೆನ್ಸ್, ಸೊ ಅವುಗಳ ಒಂದು ಕ್ವಾಲಿಟಿ ಏನಿರುತ್ತೆ ಅದನ್ನ ಹೇಗೆ ನಿರ್ವಹಣೆ ಮಾಡಬೇಕು ಇದರ ಬಗ್ಗೆ ಸೊ ಅಲ್ಲಿ ಟ್ರೈನಿಂಗ್ ಇರುತ್ತೆ. ಬಟ್ ಆಲ್ಸೋ ಇನ್ ವ್ಯಾಲ್ಯೂ ಅಡಿಷನ್ ಅಂಡ್ ಡೈರೆಕ್ಟ್ ಮಾರ್ಕೆಟಿಂಗ್ ಥ್ರೂ ಇನೋವೇಟಿವ್ ಮೀನ್ಸ್, ಅಂದ್ರೆ ಬರೀ ಪ್ರೊಡಕ್ಷನ್ ಆದ್ರೆ ಸಾಕಾಗೋದಿಲ್ಲ, ಮಾತ್ರ ಮಾರ್ಕೆಟಬಿಲಿಟಿ ಕೂಡ ಇರಬೇಕು. ಸೊ ಅದರಲ್ಲಿ ಇನೋವೇಟಿವ್ ಟೆಕ್ನಿಕ್ಸ್ ನ ಏನೇನ್ ಮಾಡ್ಬೋದು, ಸೊ ಅದನ್ನೆಲ್ಲ ಪರಂಪರಾಗತ ಕೃಷಿ ವಿಕಾಸ ಯೋಜನೆ ಅವರು ಹ್ಯಾಂಡ್ ಹೋಲ್ಡ್ ಪ್ರೋಗ್ರಾಮ್ ನ ಮಾಡ್ತಾರೆ. ಸೊ ವಾಟ್ ಈಸ್ ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್? Zero budget natural farming is a method of chemical free agriculture drawing from traditional Indian practices. ಅಂದ್ರೆ ಪುರಾತನ ಕಾಲದಲ್ಲಿ ಏನು ಈ ಭಾರತದಲ್ಲಿ ಕೃಷಿ ಪದ್ಧತಿ ಏನಿತ್ತೋ ಆ ಪದ್ಧತಿಯನ್ನ ಅನುಸರಿಸಿ ಯಾವುದೇ ರಾಸಾಯನಿಕಗಳು ಇಲ್ಲದೆ ಮಾಡ್ತಕ್ಕಂಥ ಕೃಷಿಯನ್ನ ನಾವು ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಕರಿತೀವಿ. ಇಟ್ ವಾಸ್ ಒರಿಜಿನಲಿ ಪ್ರಮೋಟೆಡ್ ಬೈ ಮಹಾರಾಷ್ಟ್ರಿಯನ್ ಅಗ್ರಿಕಲ್ಚರಿಸ್ಟ್ ಪದ್ಮಶ್ರೀ ರೆಸಿಪಿಯಂಟ್ ಸುಭಾಷ್ ಪಾಲೇಕರ್. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ನ ಮೊಟ್ಟ ಮೊದಲ ಬಾರಿಗೆ ಯಾರು ಪ್ರಪೋಸ್ ಮಾಡಿದ್ರು ಅಂದ್ರೆ ನಿಮ್ಗೆ ಗೊತ್ತಿರಬೇಕು, ಸುಭಾಷ್ ಪಾಲೇಕರ್ ಅನ್ನೋರು. ಸೊ ಇವರು ಮಹಾರಾಷ್ಟ್ರಕ್ಕೆ ಸೇರಿದ ಒಬ್ಬ ಅಗ್ರಿಕಲ್ಚರಿಸ್ಟ್ ಆಗಿರ್ತಾರೆ. ಸೊ ಇವ್ರಿಗೆ ಪದ್ಮಶ್ರೀ ಪ್ರಶಸ್ತಿ ಕೂಡ ಬಂದಿರುತ್ತೆ. ಹೂ ಡೆವಲಪ್ಡ್ ಇಟ್ ಇನ್ ಮಿಡ್ 1990. ಸೊ ಇದನ್ನ 1990ರ ದಶಕದಲ್ಲಿ ಈ ಝೀರೋ ಫಾರ್ಮಿಂಗ್ ನ ಅವರು ಅಭಿವೃದ್ಧಿ ಪಡಿಸ್ತಾರೆ. ಅನ್ ಆಲ್ಟರ್ನೇಟಿವ್ ಟು ಗ್ರೀನ್ ರೆವಲ್ಯೂಷನ್ಸ್ ಮೆಥಡ್ಸ್, ಅಂದ್ರೆ ಈ ಹಸಿರು ಕ್ರಾಂತಿ ಅಂತ ಏನಿತ್ತು, ಸೊ ಈ ಹಸಿರು ಕ್ರಾಂತಿ ಅನ್ನೋದು ಬರೀ ಇಳುವರಿ ಮೇಲೆ ಮಾತ್ರ ಫೋಕಸ್ ಮಾಡುತ್ತೆ. ಫುಡ್ ಕ್ವಾಲಿಟಿ ಆಗಿರ್ಲಿ ಮತ್ತೆ ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಮೇಲೆ ಯಾವುದೇ ರೀತಿಯ ಒಂದು ಕಾನ್ಸಂಟ್ರೇಷನ್ ಇರೋದಿಲ್ಲ. ಬರೀ ಈಲ್ಡ್ ನ ಹೆಂಗ್ ಇನ್ಕ್ರೀಸ್ ಮಾಡ್ಬೋದು ಅದನ್ನ ಮಾತ್ರ ಈ ಗ್ರೀನ್ ರೆವಲ್ಯೂಷನ್ ಅಲ್ಲಿ ಕಾನ್ಸಂಟ್ರೇಷನ್ ಮಾಡಿರ್ತಾರೆ. ಬಟ್ ಆಲ್ಟರ್ನೇಟಿವ್ ಟು ದಿಸ್, ಬರೀ ಈಲ್ಡ್ ಒಂದೇ ಅಲ್ಲ, ಅದು ಆರೋಗ್ಯಕರವಾಗಿ ಕೂಡ ಇರಬೇಕು ಅನ್ನೋದು ಸುಭಾಷ್ ಪಾಲೇಕರ್ ಅವರ ವಿಷನ್ ಆಗಿರುತ್ತೆ. ಸೊ ಡ್ರಿವನ್ ಬೈ ಕೆಮಿಕಲ್ ಫರ್ಟಿಲೈಸರ್ಸ್ ಅಂಡ್ ಪೆಸ್ಟಿಸೈಡ್ಸ್ ಅಂಡ್ ಇಂಟೆನ್ಸಿವ್ ಇರಿಗೇಷನ್. ಸೊ ಈ ಒಂದು ಗ್ರೀನ್ ರೆವಲ್ಯೂಷನ್ ಅಲ್ಲಿ ಪ್ರಮುಖವಾಗಿ ಅವ್ರು ಕಾನ್ಸಂಟ್ರೇಟ್ ಮಾಡಿದ್ದು ಯೂಸ್ ಆಫ್ ಕೆಮಿಕಲ್ ಫರ್ಟಿಲೈಸರ್ಸ್, ರಾಸಾಯನಿಕ ರಸಗೊಬ್ಬರಗಳು ಮತ್ತೆ ಕೀಟನಾಶಕಗಳನ್ನ ಅವರು ಜಾಸ್ತಿ ಬಳಸ್ತಾರೆ. ಮತ್ತೆ ಈ ನೀರಾವರಿ ಪದ್ಧತಿ ಏನಿರುತ್ತೆ ಅದು ತುಂಬಾ ಇಂಟೆನ್ಸಿವ್ ಇರುತ್ತೆ. ಸೊ ಇದರ ವಿರುದ್ಧವಾಗಿ ಮಾಡ್ತಕ್ಕಂಥ ಅಗ್ರಿಕಲ್ಚರ್ ನ ನಾವು ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಕರಿತೀವಿ. ಹಿ ಆರ್ಗ್ಯೂಡ್ ದಟ್ ದಿ ರೈಸಿಂಗ್ ಕಾಸ್ಟ್ ಆಫ್ ದೀಸ್ ಎಕ್ಸ್ಟರ್ನಲ್ ಇನ್ಪುಟ್ಸ್ ವಾಸ್ ಅ ಲೀಡಿಂಗ್ ಕಾಸ್ ಆಫ್ ಇನ್ಡೆಪ್ಟ್ನೆಸ್ ಅಂಡ್ ಸೂಸೈಡ್ ಅಮಾಂಗ್ ದಿ ಫಾರ್ಮರ್ಸ್. ಸೊ ಈ ಒಂದು ಕೆಮಿಕಲ್ ಫರ್ಟಿಲೈಸರ್ಸ್ ಇರ್ಬೋದು, ಪೆಸ್ಟಿಸೈಡ್ಸ್ ಇರ್ಬೋದು, ಈ ನೀರಿನ ಲಭ್ಯತೆ ಇರ್ಬೋದು, ಇವುಗಳ ಎಲ್ಲ ಇನ್ಪುಟ್ಸ್ ಅಂತ ಏನ್ ಕರಿತೀವಿ, ಅಂದ್ರೆ ಕೃಷಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಕಚ್ಚಾ ವಸ್ತುಗಳು ಏನ್ ಕರಿತೀವಿ ಅವುಗಳ ಬೆಲೆ ಸೊ ನಿಮ್ಗೆಲ್ಲ ತಿಳಿದಿರೋ ಹಾಗೆ ಇನ್ಕ್ರೀಸ್ ಆಗಿರೋದ್ರಿಂದ ಫಾರ್ಮರ್ಸ್ ಏನಿರ್ತಾರೆ ಅವರು ಸಾಲದ ಶೂಲಕ್ಕೆ ಸಿಕ್ಕಿ ಹಾಕಿಕೊಂಡು ಅವರು ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ. ದಿಸ್ ಇಸ್ ಒನ್ ಆಫ್ ದಿ ರೀಸನ್ಸ್ ಅಂತ ಇವರು ಕೋಟ್ ಮಾಡ್ತಾರೆ. ಸೊ ಫಾರ್ಮರ್ಸ್ ಸೂಸೈಡ್ ಅಥವಾ ಫಾರ್ಮರ್ಸ್ ಬಗ್ಗೆ ನೀವು ಏನೇ ಎಸ್ಸೆ ಅಥವಾ ಮೇನ್ಸ್ ಆನ್ಸರ್ ರೈಟಿಂಗ್ ಅಲ್ಲಿ ಸೊ ಈ ಕಾಂಪೊನೆಂಟ್ಸ್ ಬಹಳ ಬಹಳ ಪ್ರಮುಖವಾಗುತ್ತೆ. ಅಲಾಂಗ್ ವಿತ್ ಸಚ್ ಸ್ಟ್ಯಾಟಿಕ್ ಇನ್ಫಾರ್ಮೇಶನ್ ಲೈಕ್ ಸುಭಾಷ್ ಪಾಲೇಕರ್ ಇರ್ಬೋದು, ಅವರಿಗೆ ಪದ್ಮಶ್ರೀ ಅವಾರ್ಡ್ ಬಂದಿರೋದು, ಅವರು ಮಹಾರಾಷ್ಟ್ರಕ್ಕೆ ಸೇರಿದವರು. ಸೊ ಇವೆಲ್ಲ ಪಾಯಿಂಟ್ಸ್ ನಿಮ್ಗೆ ಸ್ಟ್ಯಾಟಿಕ್ ಪಾಯಿಂಟ್ ಗೆ ಯೂಸ್ ಆಗುತ್ತೆ. While the impact of chemicals on the environment and long-term fertility was devastating. So even the chemical fertilizers, not only disadvantages to the consumers, ಮತ್ತೆ ಇದು ಎನ್ವಿರಾನ್ಮೆಂಟ್ ಮೇಲೆ ಕೂಡ ಇಂಪ್ಯಾಕ್ಟ್ ಆಗುತ್ತೆ, ಮತ್ತೆ ಪರಿಸರದ ಮೇಲೆ ಕೂಡ ಇಂಪ್ಯಾಕ್ಟ್ ಆಗುತ್ತೆ, ಮತ್ತೆ ಲಾಂಗ್ ಟರ್ಮ್ ಫರ್ಟಿಲಿಟಿ ಅಂದ್ರೆ ಈ ಮಣ್ಣಿನ ಈ ಫಲವತ್ತತೆ ಏನಿರುತ್ತೆ ಸೊ ಲಾಂಗ್ ಟರ್ಮ್ ಅಲ್ಲಿ ನಾವು ಕೆಮಿಕಲ್ ಫರ್ಟಿಲೈಸರ್ಸ್ ನ ಯೂಸ್ ಮಾಡ್ತಾ ಇದ್ರೆ ಆ ಫಲವತ್ತತೆ ಕ್ರಮೇಣವಾಗಿ ಕಡಿಮೆ ಆಗ್ಬಿಡುತ್ತೆ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡ್ಬೇಕಂದ್ರೆ ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಗೆ ನಾವು ಹೋಗ್ಬೇಕಾಗುತ್ತೆ. ಸೊ ವಿದೌಟ್ ದಿ ನೀಡ್ ಟು ಸ್ಪೆಂಡ್ ಮನಿ ಆನ್ ದೀಸ್ ಇನ್ಪುಟ್ಸ್, ಅಂದ್ರೆ ಈ ಯಾವುದೇ ಇನ್ಪುಟ್ಸ್ ಮೇಲೆ ಹಣವನ್ನ ನಾವು ಸ್ಪೆಂಡ್ ಮಾಡದೆ ಆರ್ ಟೇಕ್ ಲೋನ್ಸ್ ಟು ಬೈ ದೆಮ್, ಸೊ ಅವುಗಳನ್ನ ನಾವು ಪರ್ಚೇಸ್ ಮಾಡ್ಲಿಕ್ಕೆ ಯಾವುದೇ ಲೋನ್ ಪಡೆದುಕೊಳ್ಳದೆ ದಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕುಡ್ ಬಿ ರೆಡ್ಯೂಸ್ಡ್ ಅಂಡ್ ಫಾರ್ಮಿಂಗ್ ಮೇಡ್ ಇನ್ ಟು ಝೀರೋ ಬಜೆಟ್ ಎಕ್ಸರ್ಸೈಸ್. ಸೊ ಈ ಝೀರೋ ಬಜೆಟ್ ಇಂದ ಯಾವುದೇ ಇನ್ಪುಟ್ ಇಲ್ಲದೆ ನಾವು ವ್ಯವಸಾಯನ ಮಾಡ್ಬೋದು. ಬ್ರೇಕಿಂಗ್ ದಿ ಡೆಟ್ ಸೈಕಲ್ ಫಾರ್ ಮೆನಿ ಸ್ಮಾಲ್ ಫಾರ್ಮರ್ಸ್. ಸೊ ಈ ಸಣ್ಣ ಸಣ್ಣ ರೈತರು ಏನಿರ್ತಾರೆ ಅವರ ಸಾಲಕ್ಕೆ ಸಿಕ್ಕಿ ಹಾಕಿಕೊಳ್ತಕ್ಕಂಥ ಒಂದು ಚಕ್ರವನ್ನ ಈ ಒಂದು ಝೀರೋ ಬಜೆಟ್ ಫಾರ್ಮಿಂಗ್ ಇಂದ ಮಾಡ್ಬೋದಾಗಿರುತ್ತೆ. Instead of commercially produced chemical inputs, the zero budget natural farming promotes application of ಜೀವಾಮೃತ. ಸೊ ನಾನು ಮುಂಚೆನೆ ಮೆನ್ಷನ್ ಮಾಡಿದ್ದೆ ಜೀವಾಮೃತ ಅಂತ. ಸೊ ಇಲ್ಲಿ ಯಾವುದೇ ರಾಸಾಯನಿಕ ಒಂದು ಇನ್ಪುಟ್ಸ್ ನ ಯೂಸ್ ಮಾಡದೆ ಜೀವಾಮೃತವನ್ನ ಯೂಸ್ ಮಾಡಬಹುದು. ಏನ್ ಜೀವಾಮೃತ ಅಂದ್ರೆ ಮಿಕ್ಸ್ಚರ್ ಆಫ್ ಫ್ರೆಶ್ ದೇಸಿ ಕೌ ಡಂಗ್ ಅಂಡ್ ಏಜ್ಡ್ ದೇಸಿ ಕೌ ಯೂರಿನ್, ಜಾಗರಿ, ಪಲ್ಸ್ ಫ್ಲೋರ್, ವಾಟರ್ ಅಂಡ್ ಸಾಯಿಲ್ ಆನ್ ದಿ ಫಾರ್ಮ್ ಲ್ಯಾಂಡ್. ಸೊ ಇದರಲ್ಲಿ
ದೇಸಿ ಕೌಡಂಗ್ ಅಂದ್ರೆ ಹಸುವಿನ ಸಗಣಿ ಇರ್ಬೋದು, ಮತ್ತೆ ಆ ಕೌ ಯೂರಿನ್ ಏನಿರುತ್ತೆ ಅದನ್ನ ಸ್ವಲ್ಪ ಓಲ್ಡ್ ಮಾಡಿ ಅದನ್ನ ಅಥವಾ ಶೇಖರಣೆ ಮಾಡಿ ಅದನ್ನ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಜಾಗರಿ ಅಂದ್ರೆ ಬೆಲ್ಲ ಮಿಕ್ಸ್ ಮಾಡೋದು, ಮತ್ತೆ ಪಲ್ಸ್ ಫ್ಲೋರ್ ಹಿಟ್ಟನ್ನ ಮಿಕ್ಸ್ ಮಾಡೋದು, ಮತ್ತೆ ವಾಟರ್ ಮತ್ತು ಮಣ್ಣನ್ನ ಮಿಕ್ಸ್ ಮಾಡಿಕೊಂಡು ಅವರು ಫಾರ್ಮ್ ಲ್ಯಾಂಡ್ ಅಲ್ಲಿ ಅಂದ್ರೆ ಅವರು ಅಗ್ರಿಕಲ್ಚರಲ್ ಕೃಷಿ ಮೈದಾನ ಏನಿರುತ್ತೆ ಅಲ್ಲೇ ಇದನ್ನ ಅವರು ಪ್ರಿಪೇರ್ ಮಾಡ್ಕೊಳ್ಬಹುದಾಗತ್ತೆ. ಸೊ ದಿಸ್ ಈಸ್ ಫರ್ಮೆಂಟೆಡ್ ಮೈಕ್ರೋಬಿಯಲ್ ಕಲ್ಚರ್. ಸೊ ಇದನ್ನ ನಾವು ಹುದುಗಿದ ಒಂದು ಸೂಕ್ಷ್ಮ ಜೀವಿಗಳ ಕಲ್ಚರ್ ಅಂತ ಕರಿತೀವಿ. ಸೊ ಫರ್ಮೆಂಟೆಡ್ ಮೈಕ್ರೋಬಿಯಲ್ ಕಲ್ಚರ್ ದಟ್ ಆಡ್ಸ್ ನ್ಯೂಟ್ರಿಯೆಂಟ್ಸ್ ಟು ದ ಸಾಯಿಲ್. ಸೊ ಇದು ಮಣ್ಣಿಗೆ ಪೋಷಕಾಂಶಗಳನ್ನ ಸೇರಿಸುತ್ತದೆ ಅಂಡ್ ಆಕ್ಟ್ಸ್ ಆಸ್ ಅ catalytic agent to promote the activity of microorganism and earthworms in the soil. ಸೊ ಈ ಮಣ್ಣಿನಲ್ಲಿರ್ತಕ್ಕಂಥ ಎರೆಹುಳುಗಳೇನಿರ್ಬೋದು ಮತ್ತೆ ಯೂಸ್ಫುಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂದ್ರೆ ಬೆಳೆಗಳಿಗೆ ಅನುಕೂಲವಾಗಿರ್ತಕ್ಕಂಥ ಸೂಕ್ಷ್ಮ ಜೀವಿಗಳೇನಿರುತ್ತೆ. ಫಾರ್ ಎಕ್ಸಾಂಪಲ್ ರೈಸೋಬಿಯಮ್ಸ್ ಅಂತ ನೀವು ಕೇಳಿರ್ತೀರ. ನೈಟ್ರೋಜನ್ ಫಿಕ್ಸೇಷನ್ಗೆ ಅವು ಬಹಳ ಮುಖ್ಯ. ಅಂದ್ರೆ ನೈಟ್ರೋಜನ್ ಸಾರಜನಕ ಸ್ಥಿರೀಕರಣಕ್ಕೆ ಬೇಕಾಗಿರ್ತಕ್ಕಂಥ ಮೈಕ್ರೋ ಆರ್ಗ್ಯಾನಿಸಮ್ಸ್. ಈ ತರ ಅನೇಕ ಮೈಕ್ರೋ ಆರ್ಗ್ಯಾನಿಸಮ್ಸ್ ಬೆಳೆಗಳಿಗೆ ಅನುಕೂಲವಾಗ್ತಕ್ಕಂಥ ಮೈಕ್ರೋ ಆರ್ಗ್ಯಾನಿಸಮ್ಸ್ಗೆ ಕೆಟಲಿಟಿಕ್ ಏಜೆಂಟ್ ಆಗಿ ಆಕ್ಟ್ ಮಾಡುತ್ತೆ. ಅಂದ್ರೆ ಅವುಗಳ ಒಂದು ಪ್ರೋಸೆಸ್ ಏನಿರುತ್ತೆ, ಅವುಗಳ ಕೆಲಸ ಏನಿರುತ್ತೆ ಅದು ವೇಗವರ್ಧಕದಂತೆ ಇದು ಆಕ್ಟ್ ಮಾಡುತ್ತೆ. ಸೊ ಅಬೌಟ್ 200 ಲೀಟರ್ಸ್ ಆಫ್ ಜೀವಾಮೃತ ಶುಡ್ ಬಿ ಸ್ಪ್ರೇಡ್ ಟ್ವೈಸ್ ಅ ಮಂತ್ ಪರ್ ಎಕರ್ ಆಫ್ ದಿ ಲ್ಯಾಂಡ್. ಸೊ ಅಂದ್ರೆ 1 ಎಕರೆ ಲ್ಯಾಂಡ್ಗೆ 200 ಲೀಟರ್ಸ್ ಆಫ್ ಜೀವಾಮೃತವನ್ನ ಸೊ ತಿಂಗಳಿಗೆ 2 ಸತಿ ಸ್ಪ್ರೇ ಮಾಡಿದ್ರೆ ಸಾಕಾಗುತ್ತೆ. After 3 years, the system is supposed to become self-sustaining. ಸೊ 3 ವರ್ಷಗಳ ನಂತರ ಈ ಒಂದು ವ್ಯವಸ್ಥೆ ಏನಿರುತ್ತೆ ಅದು ತನ್ನಷ್ಟಕ್ಕೆ ತಾನೇ ರೀಸೈಕಲ್ ಆಗ್ತಾ ಇರುತ್ತೆ. ಸೊ 3 ವರ್ಷಗಳವರೆಗೂ ಮಾತ್ರ ತಿಂಗಳಿಗೆ 2 ಸರಿ ಮಾತ್ರ ಇದನ್ನ 1 ಎಕರೆಗೆ ಸೊ 200 ಲೀಟರ್ಸ್ ಅಷ್ಟು ಸ್ಪ್ರೇ ಮಾಡಬೇಕಾಗುತ್ತೆ. ಓನ್ಲಿ 1 cow is needed for 30 acres of land. ಸೊ 30 ಎಕರೆ ಜಮೀನಿಗೆ 1 ಹಸು ಇದ್ರೆ ಮಾತ್ರ ಸಾಕಾಗುತ್ತೆ. ಅಕಾರ್ಡಿಂಗ್ ಟು ಮಿಸ್ಟರ್ ಪಾಲೇಕರ್, ವಿತ್ ದಿ caveat that it must be a local Indian breed. ಅಂದ್ರೆ ಇಲ್ಲಿ ಯಾವ್ದೋ ಒಂದು ಹಸುನ ನಾವು ತಗೊಂಡ್ರೆ ಆಗಲ್ಲ. ಕೇವಿಯೇಟ್ ಅಂದ್ರೆ ವಾರ್ನಿಂಗ್ ಅಂತ ತಿಳ್ಕೊಳ್ಳಿ. ಸೊ ಅವ್ರು ಏನ್ ವಾರ್ನಿಂಗ್ ಕೊಟ್ಟಿದ್ದಾರೆ ಅಂದ್ರೆ ಸೊ ಯಾವ್ದೋ ಒಂದು ಹಸುವಿನ ಬ್ರೀಡ್ ತಗೊಂಡ್ರೆ ಆಗೋದಿಲ್ಲ, ಲೋಕಲ್ ಇಂಡಿಯನ್ ಬ್ರೀಡೇ ಆಗಿರ್ಬೇಕು, ನಾಟ್ ಅನ್ ಇಂಪೋರ್ಟೆಡ್ ಜರ್ಸಿ ಆರ್ ಹೋಲೆಸ್ಟಿನ್ ಬ್ರೀಡ್ಸ್ ಇದಕ್ಕೆ ಸರಿ ಹೋಗೋದಿಲ್ಲ. ಸಿಮಿಲರ್ ಮಿಕ್ಸ್ಚರ್ ಕಾಲ್ಡ್ ಆಸ್ ಬೀಜಾಮೃತ. ಸೊ ಇನ್ನೊಂದು ಮಿಕ್ಸ್ಚರ್ ನಾವು ಬೀಜಾಮೃತ ಅಂತ ಕರಿತೀವಿ. ಇಟ್ ಈಸ್ ಯೂಸ್ ಟು ಟ್ರೀಟ್ ಸೀಡ್ಸ್. ಬೀಜ ಅಂದ್ರೆ ಸೀಡ್ ಅಂತ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಅದು ಈ ಸೀಡ್ಸ್ ಏನಿರುತ್ತೆ ಅಂದ್ರೆ ಬೆಳೆಗಳನ್ನ ಬೆಳೀಲಿಕ್ಕೆ ಉಪಯೋಗಿಸ್ತಕ್ಕಂಥ ಈ ಸೀಡ್ಸ್ ನ ಟ್ರೀಟ್ ಮಾಡ್ಲಿಕ್ಕೆ ಇದನ್ನ ಉಪಯೋಗಿಸ್ತಾರೆ. ವೈಲ್ ಕನ್ಕಾಕ್ಷನ್ಸ್ ಯೂಸಿಂಗ್ ನೀಮ್ ಲೀವ್ಸ್ ಅಂಡ್ ಪಲ್ಪ್. ಸೊ ಈ ಬೇವಿನ ಎಲೆಗಳನ್ನ ಮತ್ತೆ ಪಲ್ಪ್ ಏನಿರುತ್ತೆ, ಸೊ ಬೇವಿನ ಕಾಯಿಗಳ ಪಲ್ಪ್ ಏನಿರುತ್ತೆ ಅದನ್ನ ಯೂಸ್ ಮಾಡಿಕೊಂಡು, ಅದಾದ್ಮೇಲೆ ಟೊಬ್ಯಾಕೋ ಅಂಡ್ ಗ್ರೀನ್ ಚಿಲ್ಲೀಸ್ ಆರ್ ಪ್ರಿಪೇರ್ಡ್ ಫಾರ್ ಇನ್ಸೆಕ್ಟ್ ಅಂಡ್ ಪೆಸ್ಟ್ ಮ್ಯಾನೇಜ್ಮೆಂಟ್. ಸೊ ಈ ಸೀಡ್ಸ್ ಏನಿರುತ್ತೆ ಸೊ ಇವುಗಳನ್ನ ಇವಾಗ ಪೆಸ್ಟಿಸೈಡ್ಸ್ ಅಲ್ಲಿ ಡಿಪ್ ಮಾಡಿ ಅವ್ರನ್ನ ಸೋವಿಂಗ್ ಮಾಡ್ತಾ ಇರ್ತಾರೆ, ಅದನ್ನ ಬಿತ್ತನೆ ಮಾಡ್ತಾ ಇರ್ತಾರೆ. ಸೊ ಇನ್ಸ್ಟೆಡ್ ಆಫ್ ದಟ್ ಸೊ ಅದನ್ನ ಈ ಬೀಜಾಮೃತ ಅಂತ ಏನಿರುತ್ತೆ ಸೊ ನೀಮ್ ಬೇವಿನ ಎಲೆಗಳಲ್ಲಿ ಟ್ರೀಟ್ ಮಾಡಿರ್ತಕ್ಕಂಥ ಮತ್ತೆ ಟೊಬ್ಯಾಕೋ ತಂಬಾಕು ಮತ್ತೆ ಗ್ರೀನ್ ಚಿಲ್ಲೀಸ್ ಹಸಿರು ಮೆಣಸಿನಕಾಯಿಗಳಲ್ಲಿ ಇದನ್ನ ಟ್ರೀಟ್ ಮಾಡೋದ್ರ ಮುಖಾಂತರ ಆ ಇನ್ಸೆಕ್ಟ್ ಕೀಟನಾಶಕಗಳು ಮತ್ತೆ ಅದಕ್ಕೆ ಬೀಳ್ತಕ್ಕಂಥ ಪೆಸ್ಟ್ ನ ಮ್ಯಾನೇಜ್ ಮಾಡಬಹುದಾಗಿರುತ್ತೆ. ಇದಕ್ಕೆ ಕೂಡ ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಬೇಕಾಗಿರೋದಿಲ್ಲ. ಸೊ ಝೀರೋ ಫಾರ್ಮಿಂಗ್ ಮೆಥಡ್ ಆಲ್ಸೋ ಪ್ರಮೋಟ್ಸ್ ಸಾಯಿಲ್ ಏರೇಷನ್. ಸೊ ಆ ನೀರಿಗೆ ಆ ಮಣ್ಣಿಗೆ ಬೇಕಾಗಿರ್ತಕ್ಕಂಥ ಆ ಗಾಳಿ ಏನಿರುತ್ತೆ ಸರ್ಕ್ಯುಲೇಷನ್ ಕೂಡ ಇದು ಇಂಪ್ರೂವ್ ಮಾಡುತ್ತೆ. ಮಿನಿಮಮ್ ವಾಟರಿಂಗ್. ಸೊ ಅಲ್ಲಿಗೆ ಬೆಳೆಗಳಿಗೆ ಬೇಕಾಗಿರ್ತಕ್ಕಂಥ ನೀರು ಕಡಿಮೆ ಆಗುತ್ತೆ. ಇಂಟರ್ ಕ್ರಾಪಿಂಗ್ ಅಂದ್ರೆ ಮಿಶ್ರ ಬೆಳೆಗಳನ್ನ ಕೂಡ ನಾವು ಮಾಡ್ಬೋದು. ಬಂಡ್ಸ್ ಅಂಡ್ ಟಾಪ್ ಸಾಯಿಲ್ ಮಲ್ಚಿಂಗ್ ಅಂದ್ರೆ ಆ ಬದುಗಳನ್ನ ಏನ್ ಮಾಡಿರ್ತೀವಿ ಮತ್ತೆ ಟಾಪ್ ಸಾಯಿಲ್ ಏನಿರುತ್ತೆ ಸೊ ಅದನ್ನ ಮಲ್ಚಿಂಗ್ ಮಾಡ್ಲಿಕ್ಕೆ ಅಂದ್ರೆ ನೀರು ಸುಲಭವಾಗಿ ಎವಾಪರೇಟ್ ಆಗದೆ ಇರೋ ಕೂಡ ಕಾಪಾಡುತ್ತೆ. ಅಂಡ್ ಡಿಸ್ಕರೇಜಸ್ ಇಂಟೆನ್ಸಿವ್ ಇರಿಗೇಷನ್ ಅಂಡ್ ಡೀಪ್ ಫ್ಲೋವಿಂಗ್ ಅಂದ್ರೆ ಆಳವಾಗಿ ಉಳುಮೆ ಮಾಡ್ತಕ್ಕಂಥದ್ದು ಮತ್ತೆ ತೀವ್ರವಾದ ಒಂದು ನೀರಾವರಿ ಪದ್ಧತಿಯನ್ನು ಕೂಡ ಇದರಿಂದ ಕಡಿಮೆಗೊಳಿಸಬಹುದು. ಮಿಸ್ಟರ್ ಪಾಲೇಕರ್ ಈಸ್ ಅಗೇನ್ಸ್ಟ್ ವರ್ಮಿ ಕಾಂಪೋಸ್ಟಿಂಗ್ ವಿಚ್ ಈಸ್ mainstay of typical organic farming as it introduces the most common composting worm, the European red wiggler. So ಈ ಯುರೋಪಿಯನ್ ರೆಡ್ ವಿಗ್ಲರ್ ಅಂತ ಒಂದು ಎರೆಹುಳ ಇದೆ. ಸೊ ಇದರಿಂದ ವರ್ಮಿ ಕಾಂಪೋಸ್ಟಿಂಗ್ ನ ಮಾಡ್ತಾರೆ. ಸೊ ಎರೆಹುಳಗಳಿಂದ ತಯಾರಿ ಮಾಡ್ತಕ್ಕಂಥ ವರ್ಮಿ ಕಾಂಪೋಸ್ಟಿಂಗ್ ಆಗಿರುತ್ತೆ. ಸೊ ಇದನ್ನ ಅವರು ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಈ ಯುರೋಪಿಯನ್ ರೆಡ್ ವಿಗ್ಲರ್ ಇದರ ವೈಜ್ಞಾನಿಕ ಹೆಸರು ಈಸೀನಿಯಾ ಫೆಟಿಡಾ ಅಂತ ಕರಿತೀವಿ. ಸೊ ಈ ತರ ಪ್ರಶ್ನೆಗಳು ಕೂಡ ಸಾಮಾನ್ಯವಾಗಿ ಬರ್ತಾ ಇರುತ್ತೆ ಟು ಇಂಡಿಯನ್ ಸಾಯಿಲ್. ಸೊ ಇದು ಈ ಸದ್ಯಕ್ಕೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಿ ಯೂಸ್ ಮಾಡ್ತಾ ಇರ್ತಕ್ಕಂಥ ಎರೆಹುಳಗಳ ಒಂದು ಸ್ಪೀಶೀಸ್ ಆಗಿರುತ್ತೆ. ಸೊ ಇದನ್ನ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಈ ಕ್ಲೇಮ್ಸ್ ದೀಸ್ ವಾರ್ಮ್ಸ್ ಅಬ್ಸಾರ್ಬ್ ಟಾಕ್ಸಿಕ್ ಮೆಟಲ್ಸ್ ಅಂಡ್ ಪಾಯ್ಸನ್ ಗ್ರೌಂಡ್ ವಾಟರ್
ಅಂಡ್ ಸಾಯಿಲ್. ಸೊ ಇವ್ರು ಏನ್ ಹೇಳ್ತಾರೆ ಅಂದ್ರೆ, ಸೊ ಇವು ಟಾಕ್ಸಿಕ್ ಮೆಟಲ್ಸ್ ನ ಹೀರಿಕೊಳ್ಳುವುದರ ಮುಖಾಂತರ ಈ ಗ್ರೌಂಡ್ ವಾಟರ್ ಮತ್ತೆ ಮಣ್ಣನ್ನ ಇವು ಪಾಯ್ಸನ್ ಮಾಡುತ್ತೆ ಅಂತ ಇವರು ಹೇಳ್ತಾ ಇದ್ದಾರೆ. ಸೊ ದಿಸ್ ಇಸ್ ದಿ ಒನ್ ಆಫ್ ದಿ ಆಲ್ಟರ್ನೇಟಿವ್ಸ್. ಅದಕ್ಕೆ ನಾವು ಫರ್ಮೆಂಟೆಡ್ ಮೈಕ್ರೋಬಿಯಲ್ ಕಲ್ಚರ್ ನ ಯೂಸ್ ಮಾಡಿದ್ರೆ ಸೊ ಯಾವುದೇ ರೀತಿಯ ತೊಂದರೆ ಆಗಲ್ಲ ಅಂತ ಇವರು ಪ್ರಪೋಸ್ ಮಾಡ್ತಾರೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಥರ್ಡ್ ಆರ್ಟಿಕಲ್. ಸೊ ಶ್ಯಾಮ್ ಪ್ರಸಾದ್ ಮುಖರ್ಜಿ ರೂರಲ್ ಅರ್ಬನ್ ಮಿಷನ್, ಇದನ್ನ SPMRM ಅಂತ ಕರಿತೀವಿ. ಸೊ ಈ ಸ್ಕೀಮ್ ಯಾವ ಸಚಿವಾಲಯಕ್ಕೆ ಸಂಬಂಧಪಟ್ಟಿತ್ತಂದ್ರೆ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ಸ್, ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮಿಷನ್ ಆಗಿರುತ್ತೆ. This SPMRM was launched in the year 2016. 2016 ಇದನ್ನ ಲಾಂಚ್ ಮಾಡಿರ್ತಾರೆ. So in the mission mode to develop 300 clusters in the country holistically by provisioning economic, social, physical infrastructure facilities. So ಇದರಲ್ಲಿ 300 ಕ್ಲಸ್ಟರ್ಸ್ ಅಂದ್ರೆ ಗುಂಪುಗಳನ್ನ ಇದರಲ್ಲಿ ಪ್ರಿಪೇರ್ ಮಾಡ್ಲಿಕ್ಕೆ ಅಥವಾ ತಯಾರಿ ಮಾಡ್ಲಿಕ್ಕೆ ಇದರ ಒಂದು ಪ್ರಮುಖ ಗುರಿಯಾಗಿರುತ್ತೆ. ಸೊ ಇದರಲ್ಲಿ ಏನೇನ್ ಮಾಡ್ತಾರೆ ಅಂದ್ರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಅಂದ್ರೆ ಈ ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಇವರು ಸಹಾಯ ಮಾಡ್ತಾರೆ. ಸೊ ಇದು ರೈತರಿಗೆ ಸಂಬಂಧಪಟ್ಟ ಇನ್ನೊಂದು ಒಂದು ಆರ್ಟಿಕಲ್ ಆಗಿರುತ್ತೆ. ದಿ ಗೋಲ್ ಆಫ್ SPMRM is to development of cluster of villages that preserve and nurture the essence of rural community life with a focus on equity and inclusiveness without compromising with the facilities perceived to be essentially urban in nature, thus creating a cluster of urban villages ಅಂತ ಕರಿತೀವಿ. ಸೊ ಇದರಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ as we all know ಈ ಫಾರ್ಮಿಂಗ್ ಸೆಕ್ಟರ್ ಜಾಸ್ತಿ ಇರುತ್ತೆ, ಅರ್ಥ ಆಯ್ತಲ್ವಾ? ಸೊ ಇತ್ತೀಚೆಗೆ ಒಂದು ಅಬ್ಸರ್ವೇಷನ್ ಏನಾಗಿರೋದು ಅಂದ್ರೆ ಈ ಫಾರ್ಮಿಂಗ್ ಸೆಕ್ಟರ್ ನ ಬಿಟ್ಟು ತುಂಬಾ ಜನ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಸಿಟೀಸ್ಗೆ ಮೈಗ್ರೇಟ್ ಆಗ್ತಾ ಇದ್ದಾರೆ ಡ್ಯೂ ಟು ವೇರಿಯಸ್ ರೀಸನ್. ಸೊ ಇದನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಹಳ್ಳಿಗಾಡು ಪ್ರದೇಶಗಳಲ್ಲಿ ನಗರಗಳಲ್ಲಿ ಸಿಗ್ತಕ್ಕಂತ ಎಲ್ಲಾ ಅನುಕೂಲಗಳನ್ನ ಪ್ರೊವೈಡ್ ಮಾಡ್ತಕ್ಕಂಥದ್ದು ಈ ಒಂದು ಸ್ಕೀಮ್ ನ ಪ್ರಮುಖ ಒಂದು ಉದ್ದೇಶವಾಗಿರುತ್ತೆ. ಸೊ ನಿಮ್ಗೆ ಯಾವ್ದಾದ್ರು ಮೈಗ್ರೇಷನ್ ರಿಲೇಟೆಡ್ ಎಸ್ಸೆ ಅಥವಾ ಮೇನ್ಸ್ ಆನ್ಸರ್ ರೈಟಿಂಗ್ ಬಂದಾಗ ಸೊ ಈ ಒಂದು ಕಾಂಪೊನೆಂಟ್ಸ್ ನ ಆಸ್ ಅ ಸೊಲ್ಯೂಷನ್ಸ್ ನಾವು ಇನ್ಕ್ಲೂಡ್ ಮಾಡಬಹುದಾಗಿರುತ್ತೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಸೊ ಇದ್ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕೆಲವೊಂದು ಗ್ರಾಮಗಳನ್ನ ಒಂದೊಂದು ಗುಂಪುಗಳಾಗಿ ಮಾಡ್ತಾರೆ, ಅರ್ಥ ಆಯ್ತಲ್ವಾ? ಸೊ ಪುರಾ ಕಾನ್ಸೆಪ್ಟ್ ಅಂತ ಇವರು ಅಬ್ದುಲ್ ಕಲಾಂ ಅವರು ಹೇಳ್ತಾ ಇದ್ರು. ಸೊ ದಿಸ್ ಇಸ್ ಆಲ್ಮೋಸ್ಟ್ ಸಿಮಿಲರ್ ಟು ದಟ್. ಸೊ ಈ ಪುರಾ ಕಾನ್ಸೆಪ್ಟ್ ತರ ರೂರ್ಬನ್ ಅಂತ ಹೇಳ್ತೀವಿ. ನೋಡಿ, ರೂ ಅಂದ್ರೆ ರೂರಲ್ ಮತ್ತೆ ಅರ್ಬನ್ ನಗರ ಮತ್ತು ವಿಲೇಜ್. ಸೊ ವಿಲೇಜ್ ಅಲ್ಲಿ ಇರ್ತಕ್ಕಂಥ ಅವರ ಟ್ರೆಡಿಷನ್ಸ್ ಏನಿರುತ್ತೆ, ಅವರ ಒಂದು ಮೆಥಡ್ ಆಫ್ ಲೈಫ್ ಸ್ಟೈಲ್ ಏನಿರುತ್ತೆ, ಅದಕ್ಕೆ ಯಾವುದೇ ತೊಂದರೆ ಆಗಬಾರ್ದು. ಅದ್ರ ಜೊತೆ ಸಿಟಿಗಳಲ್ಲಿ ದೊರೀತಕ್ಕಂತ ಎಲ್ಲಾ ಫೆಸಿಲಿಟೀಸ್ ಕೂಡ ಅಲ್ಲಿ ದೊರೆಯಬೇಕು. ಸೊ ಅದನ್ನ ಆ ಕಾನ್ಸೆಪ್ಟ್ ನ ನಾವು ರೂರ್ಬನ್ ವಿಲೇಜಸ್ ಅಂತ ಕೂಡ ಕರಿತೀವಿ. ಸೊ ದ ಮೇಜರ್ ಆಬ್ಜೆಕ್ಟಿವ್ ಆಫ್ ದಿಸ್ ಸ್ಕೀಮ್ ಆರ್ ಟು ಸ್ಟಿಮ್ಯುಲೇಟ್ ಲೋಕಲ್ ಎಕನಾಮಿಕ್ ಡೆವಲಪ್ಮೆಂಟ್, ಎನ್ಹಾನ್ಸ್ ಬೇಸಿಕ್ ಸರ್ವಿಸ್ ಅಂಡ್ ಕ್ರಿಯೇಟ್ ವೆಲ್ ಪ್ಲಾನ್ಡ್ ರೂರ್ಬನ್ ಕ್ಲಸ್ಟರ್. ಸೊ ಇದರ ಪ್ರಮುಖ ಗುರಿಗಳು ಯಾವುದು ಅಂದ್ರೆ ಆರ್ಥಿಕ ಅಭಿವೃದ್ಧಿ ಮತ್ತೆ ಆ ಬೇಸಿಕ್ ಸರ್ವಿಸಸ್ ಏನಿರುತ್ತೆ, ಮೂಲಭೂತ ಒಂದು ಸೇವೆಗಳೇನಿರುತ್ತೆ ಅದು ಎಲ್ಲರಿಗೂ ಸುಲಭವಾಗಿ ದೊರೀಬೇಕು. ಮತ್ತೆ ಕ್ರಿಯೇಟ್ ವೆಲ್ ಪ್ಲಾನ್ಡ್ ರೂರ್ಬನ್ ಕ್ಲಸ್ಟರ್ಸ್ ಅಂದ್ರೆ ಉತ್ತಮವಾಗಿ ನಿಯೋಜನೆ ಮಾಡಿರ್ತಕ್ಕಂಥ ರೂರ್ಬನ್ ಕ್ಲಸ್ಟರ್ಸ್ ನ ಕ್ರಿಯೇಟ್ ಮಾಡೋದು ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. ಅಂಡ್ ದಿ ಮಿಷನ್ ಪ್ರೆಸೆಂಟ್ಲಿ ದೇರ್ ಆರ್ 109 ಟ್ರೈಬಲ್ ಕ್ಲಸ್ಟರ್. ಸೊ ಈ ಒಂದು ಮಿಷನ್ ಅಡಿಯಲ್ಲಿ ಪ್ರಸ್ತುತ 109 ಬುಡಕಟ್ಟು ಜನಾಂಗಗಳ ಒಂದು ಗುಂಪು ಇರುತ್ತೆ. ಅದಾದ್ಮೇಲೆ 191 ನಾನ್ ಟ್ರೈಬಲ್ ಕ್ಲಸ್ಟರ್ಸ್ ಕೂಡ ಇರುತ್ತೆ ಅಂಡರ್ ಡಿಫರೆಂಟ್ ಸ್ಟೇಜಸ್ ಆಫ್ ಡೆವಲಪ್ಮೆಂಟ್ ಅಕ್ರಾಸ್ 28 ಸ್ಟೇಟ್ಸ್ ಅಂಡ್ 6 ಯೂನಿಯನ್ ಟೆರಿಟರೀಸ್ ಆಫ್ ದಿ ಕಂಟ್ರಿ. ಸೊ ದೇಶದ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 109 ಬುಡಕಟ್ಟು ಕ್ಲಸ್ಟರ್ಗಳು ಮತ್ತು 191 ಬುಡಕಟ್ಟು ಜನಾಂಗವಲ್ಲದ ಕ್ಲಸ್ಟರ್ಸ್ ದೇ ಆರ್ ಅಂಡರ್ ಡಿಫರೆಂಟ್ ಲೆವೆಲ್ಸ್ ಆಫ್ ಡೆವಲಪ್ಮೆಂಟ್ ಆಗಿರುತ್ತೆ. Out of 300 urban clusters, 291 integrated cluster action plans and 282 detailed project reports have been developed by states and UTs with the proposed investment of 27,788.44 fund. So 27,788 rupees ಫಂಡ್ ಇನ್ವೆಸ್ಟ್ಮೆಂಟ್ ಅಲ್ಲಿ. ಸೊ 291 ಇಂಟಿಗ್ರೇಟೆಡ್ ಕ್ಲಸ್ಟರ್ ಆಕ್ಷನ್ ಪ್ಲಾನ್ಸ್ ಮತ್ತೆ 282 ಡೀಟೇಲ್ ಪ್ರಾಜೆಕ್ಟ್ಸ್ ಇದುವರೆಗೂ ರೆಡಿ ಇದೆ. ಸೊ ಔಟ್ ಆಫ್ 300 ಅರ್ಬನ್ ಕ್ಲಸ್ಟರ್ಸ್ ಅಲ್ಲಿ, ಸೊ ಇಷ್ಟು ಅರ್ಬನ್ ಕ್ಲಸ್ಟರ್ಸ್ ಅಲ್ಲಿ ಪ್ಲಾನಿಂಗ್ ಇಸ್ ಡೆವಲಪ್ಡ್ ಬೈ ಸ್ಟೇಟ್ಸ್ ಮತ್ತೆ ಯೂನಿಯನ್ ಟೆರಿಟರೀಸ್ ಆಗಿರುತ್ತೆ. ಸೊ ನೀತಿ ಆಯೋಗ್ ವೈಲ್ ಎವ್ಯಾಲ್ಯೂಯೇಟಿಂಗ್ ದಿ ಇಂಪ್ಲಿಮೆಂಟೇಷನ್ಸ್ ಆಫ್ SPMRM found that SPMRM growth clusters are playing a role reducing urban migration by ensuring that basic infrastructure utilities are provided
and industrialization is promoted. So ನೀತಿ ಆಯೋಗ್ ಈ ಒಂದು ಪ್ರೋಗ್ರಾಮ್ ನ ಎವ್ಯಾಲ್ಯೂಯೇಟ್ ಮಾಡಿದಾಗ ಏನು ಅಬ್ಸರ್ವ್ ಮಾಡಿದ್ದಾರೆ ಅಂದ್ರೆ ಈ ಮೈಗ್ರೇಷನ್ ಏನಿದೆ, ರೋಲ್ ಆಫ್ ಮೈಗ್ರೇಷನ್ ಏನಿದೆ, ಸೊ ಅದು ಕಡಿಮೆ ಆಗ್ತಕ್ಕಂಥ ಸಾಧ್ಯತೆಗಳಿದಾವೆ. ಯಾಕಂದ್ರೆ ಅವರಿಗೆ ಬೇಕಾಗಿರ್ತಕ್ಕಂಥ ಮೂಲ ಸೌಕರ್ಯಗಳಿರ್ಬೋದು, ಅವರಿಗೆ ಬೇಕಾಗಿರ್ತಕ್ಕಂಥ ಯುಟಿಲಿಟೀಸ್ ಇರ್ಬೋದು, ಮತ್ತೆ ಇಂಡಸ್ಟ್ರಿಯಲೈಸೇಷನ್ ಕೂಡ ಇಲ್ಲಿ ಪ್ರಮೋಟ್ ಮಾಡಲಾಗುತ್ತೆ. ಸೊ ಇಟ್ ಈಸ್ ವೆರಿ ರಿಲೆವೆಂಟ್ ಫಾರ್ ಎನ್ಶೂರಿಂಗ್ ಟ್ರಾನ್ಸ್ಫಾರ್ಮೇಶನಲ್ ಡೆವಲಪ್ಮೆಂಟ್ಸ್ ಆಸ್ ಅಗೇನ್ಸ್ಟ್ ಟ್ರಾನ್ಸಿಷನಲ್ ಡೆವಲಪ್ಮೆಂಟ್ಸ್ ಇನ್ ಇಂಡಿಯಾಸ್ ರೂರಲ್ ಡೆವಲಪ್ಮೆಂಟ್ ಸೆಕ್ಟರ್. ಸೊ ಇದರಿಂದ ಈ ಟ್ರಾನ್ಸ್ಫಾರ್ಮೇಶನಲ್ ಡೆವಲಪ್ಮೆಂಟ್ಸ್ ಏನಿದೆ, ಟ್ರಾನ್ಸಿಷನಲ್ ಡೆವಲಪ್ಮೆಂಟ್ ಗೆ ವಿರುದ್ಧವಾಗಿ, ಟ್ರಾನ್ಸಿಷನ್ ಅಂದ್ರೆ ಏನು, ಗ್ರಾಮೀಣ ಪ್ರದೇಶದಲ್ಲಿರೋರೆಲ್ಲ ಅರ್ಬನ್ಸ್ ಅಥವಾ ನಗರಗಳಿಗೆ ಮೈಗ್ರೇಟ್ ಆಗ್ಬಿಡ್ತಾರೆ, ಅದನ್ನ ನಾವು ಟ್ರಾನ್ಸಿಷನ್ ಡೆವಲಪ್ಮೆಂಟ್ ಅಥವಾ ಗ್ರೇಡೆಡ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಅದ್ರ ಬದಲು ಟ್ರಾನ್ಸ್ಫಾರ್ಮೇಶನಲ್ ಡೆವಲಪ್ಮೆಂಟ್ ಅಂದ್ರೆ ಅದೇ ಪ್ರದೇಶಗಳನ್ನ ನಾವು ಬೇರೆ ರೀತಿಯಾಗಿ ಟ್ರಾನ್ಸ್ಫಾರ್ಮ್ ಮಾಡಬೇಕು. ಸೊ ಈ ಒಂದು ನಿಟ್ಟಿನಲ್ಲಿ ಈ SPMRM ಸೊ ಬಹಳ ಒಂದು ಉಪಯುಕ್ತವಾಗಿರ್ತಕ್ಕಂಥ ಒಂದು ಪ್ರೋಗ್ರಾಮ್ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಕಮ್ ಟು ದಿ 4th ಆರ್ಟಿಕಲ್. ಸೊ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಮತ್ತೆ ಫಾರ್ಮ್ ವೆಲ್ಫೇರ್ ಸ್ಕೀಮ್ ಫಾರ್ FPOs. So FPOs ಅಂದ್ರೆ ಏನು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. The share of agriculture and allied sectors at gross value added at current prices has increased from 33.94 lakh crore in 2019-20 to 36.16 lakh crore in 2021, which is increased from 18.4% to 20.2%. So what is GVA ಅಂದ್ರೆ, ಸೊ ಇಂಡಿಯಾದಲ್ಲಿ ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಯಾವ ಯಾವ ಪ್ರಾಡಕ್ಟ್ಸ್ ಉತ್ಪತ್ತಿ ಆಗುತ್ತೋ ಅದು ಇಂಡಸ್ಟ್ರಿಯಲ್ ಆದ್ರೂ ಉತ್ಪತ್ತಿ ಆಗ್ಬೋದು, ಮತ್ತೆ ಕೃಷಿಯಲ್ಲಿ ಕೂಡ ಉತ್ಪತ್ತಿ ಆಗ್ಬೋದು, ಮತ್ತೆ ಸರ್ವಿಸ್ ಸೆಕ್ಟರ್ಸ್ ಏನೇನಿರುತ್ತೋ, ಸೇವಾ ವಲಯಗಳು ಏನೇನಿರುತ್ತೋ ಅದರ ಒಟ್ಟು ವ್ಯಾಲ್ಯೂ ಏನಿರುತ್ತೆ, ಸೊ ಆ ವ್ಯಾಲ್ಯೂನ ಅಂದ್ರೆ ಬಿಫೋರ್ ಇಟ್ ಗೋಸ್ ಇನ್ ಟು ಸೇಲ್ಸ್ ಬಂದ ತಕ್ಷಣ ಅದು ಟ್ಯಾಕ್ಸ್ ಆಡ್ ಆಗುತ್ತೆ. ಬಟ್ GVA ಅಲ್ಲಿ ಟ್ಯಾಕ್ಸ್ ಇರೋದಿಲ್ಲ, ಬಟ್ ಸಬ್ಸಿಡಿನ ಇಲ್ಲಿ ಇನ್ಕ್ಲೂಡ್ ಮಾಡ್ತಾರೆ. ಸೊ ಆ ಮೌಲ್ಯವನ್ನ ನಾವೇನಂತ ಕರಿತೀವಿ ಅಂದ್ರೆ ಗ್ರಾಸ್ ವ್ಯಾಲ್ಯೂ ಆಡೆಡ್ ಅಂತ ಕರಿತೀವಿ. ಸೊ ಈ ಒಂದು ಗ್ರಾಸ್ ವ್ಯಾಲ್ಯೂ ಆಡೆಡ್ ಅಲ್ಲಿ ಈ ಅಗ್ರಿಕಲ್ಚರ್ ಮತ್ತೆ ಅಲೈಡ್ ಸೆಕ್ಟರ್, ಕೃಷಿ ಮತ್ತು ಅದರ ಸಂಬಂಧಿತ ವಲಯಗಳ ಶೇರ್ ಏನಿದೆ ಅದು ಕಳೆದ ವರ್ಷಕ್ಕಿಂತ ಈ ವರ್ಷಕ್ಕೆ 18.4% ಇಂದ 20.2% ಅಷ್ಟು ಏರಿಕೆ ಆಗಿರುತ್ತೆ. As per the third advance estimate for 2021, total food grain production in the country is estimated at record 305.44 million tons. ಅಂದ್ರೆ 2020-21ನೇ ಸಾಲಿನಲ್ಲಿ ಈ ಫುಡ್ ಗ್ರೈನ್ ಪ್ರೊಡಕ್ಷನ್ ಏನಿದೆ ಅಂದ್ರೆ ಆಹಾರ ಧಾನ್ಯಗಳ ಒಂದು ಪ್ರೊಡಕ್ಷನ್ ಏನಿದೆ ಅದು 305.44 ಮಿಲಿಯನ್ ಟನ್ಸ್ ಅಷ್ಟು ಜಾಸ್ತಿ ಆಗಿದೆ, which is higher by 7.94 million tons than the production of food grains in 1920. 1920 ಇಂದ 2021 ಗೆ ಕಂಪೇರ್ ಮಾಡ್ಕೊಂಡ್ರೆ 7.94 ಮಿಲಿಯನ್ ಟನ್ಸ್ ಅಷ್ಟು ಏರಿಕೆ ಆಗಿರುತ್ತೆ. ಸಿಮಿಲರ್ಲಿ ಟೋಟಲ್ ಹಾರ್ಟಿಕಲ್ಚರ್ ಪ್ರೊಡಕ್ಷನ್ ಅಂದ್ರೆ ತೋಟಗಾರಿಕೆ ಇಲಾಖೆ ಅಂತ ಏನ್ ಹೇಳ್ತೀವಲ್ವಾ, ಸೊ ಇದರಲ್ಲಿ ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥ ಈ ಪ್ರಾಡಕ್ಟ್ಸ್ ಏನಿದೆ is estimated to record 331.05 million tons, which is an increase of 10.6 million tons over that achieved in the 1920. ಕಳೆದ ಸಾಲಿಗೆ ಕಂಪೇರ್ ಮಾಡಿದ್ರೆ ಈ ಸಾಲಿನಲ್ಲಿ ಈ ಹಾರ್ಟಿಕಲ್ಚರ್ ಪ್ರೊಡಕ್ಷನ್ ಅಥವಾ ತೋಟಗಾರಿಕೆ ಇಲಾಖೆಯಿಂದ 10.6 ಮಿಲಿಯನ್ ಟನ್ಸ್ ಅಷ್ಟು ಏರಿಕೆ ಆಗಿರುತ್ತೆ. ದಿ ಗವರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಲಾಂಚ್ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಫಾರ್ ಫಾರ್ಮೇಶನ್ ಅಂಡ್ ಪ್ರಮೋಷನ್ ಆಫ್ 10,000 ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ FPOs ಅಂತ ಕರಿತೀವಿ ಇನ್ ದಿ ಇಯರ್ 2020. ಸೊ ಈ ಒಂದು ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ, ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂದ್ರೆ ಸಂಪೂರ್ಣ ಬಜೆಟ್ ಏನಿರುತ್ತೆ ಇದು ಕೇಂದ್ರ ಸರ್ಕಾರ ಭರಿಸುತ್ತದೆ, ಅದನ್ನ ನಾವು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಕರಿತೀವಿ. ಸೊ ಇವ್ರೇನ್ ಮಾಡ್ತಾರೆ ಅಂದ್ರೆ ಫಾರ್ಮೇಶನ್ ಆಫ್ 10,000 ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸ್ ನ ಇವರು ಲಾಂಚ್ ಮಾಡ್ತಾರೆ ಇನ್ ದ ಇಯರ್ 2020. ದ ಸ್ಕೀಮ್ ಹ್ಯಾಸ್ ಟೋಟಲ್ ಬಜೆಟರಿ ಔಟ್ಲೇ ಆಫ್ 6,865 crore. ಸೊ ಇದರ ಟೋಟಲ್ ಬಜೆಟ್ ಎಷ್ಟಿರುತ್ತೆ ಅಂದ್ರೆ 6,865 ಕೋಟಿಗಳಷ್ಟಿರುತ್ತೆ. ಸೊ ಈ ಸ್ಕೀಮ್ ನಡಿಯಲ್ಲಿ ಅವ್ರು ಏನೇನ್ ಮಾಡ್ತಾರೆ ಅಂದ್ರೆ ಅಂಡರ್ ದಿಸ್ ಸ್ಕೀಮ್ ದೇರ್ ಇಸ್ ಅ ಪ್ರಾವಿಷನ್ ಫಾರ್ ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ಫಾರ್ ದಿ ಪೀರಿಯಡ್ ಆಫ್ 5 years ಟು ಈಚ್ ನ್ಯೂ FPO ಫಾರ್ಮ್. ಸೊ ಪ್ರತಿಯೊಂದು ಈ ಫಾರ್ಮರ್ ಗ್ರೂಪ್ ಏನಿರುತ್ತೆ ಸೊ ಅದರ ಗ್ರೂಪ್ಗೆ ಸೊ ಪ್ರತಿ 5 ವರ್ಷಗಳವರೆಗೂ ಹ್ಯಾಂಡ್ ಹೋಲ್ಡ್ ಪ್ರೋಗ್ರಾಮ್ ಅಂತ ಕರಿತೀವಿ. ಅಂದ್ರೆ ಸಂಪೂರ್ಣವಾಗಿ ಅವರಿಗೆ
ಒಂದು ಸಪೋರ್ಟ್ ಇರುತ್ತೆ. ಸೊ ಅಂಡರ್ ದಿಸ್ ಸ್ಕೀಮ್ ಅದ್ರ ಜೊತೆ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಟು ದಿ ಟ್ಯೂನ್ ಆಫ್ 18 lakh ಟು ಈಚ್ FPO, ಅಂದ್ರೆ ಪ್ರತಿಯೊಂದು FPOಗೂ 18 ಲಕ್ಷದಷ್ಟು ಆರ್ಥಿಕ ಸಹಾಯ ಕೂಡ ಸಿಗುತ್ತೆ ಅಂಡರ್ ದಿ ಸ್ಕೀಮ್ ಟುವರ್ಡ್ಸ್ ದಿ ಮ್ಯಾನೇಜ್ಮೆಂಟ್ ಕಾಸ್ಟ್ ಫಾರ್ 3 years, ಅಂದ್ರೆ ಅದರ ಒಂದು ನಿರ್ವಹಣೆ ವೆಚ್ಚ ಏನಿರುತ್ತೆ ಸೊ ಅದರ ಸಲುವಾಗಿ 3 ವರ್ಷಗಳವರೆಗೆ ಇವರಿಗೆ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಇರುತ್ತೆ. ಅಂಡ್ ಆಲ್ಸೋ ಮ್ಯಾಚಿಂಗ್ ಈಕ್ವಿಟಿ ಗ್ರಾಂಟ್ ಅಪ್ ಟು 2,000 ಫಾರ್ farmer member of FPO with a limit of rupees 15 lakh per FPO. ಅಂದ್ರೆ ಒಂದು FPO ಅಲ್ಲಿ ಒಬ್ಬ ರೈತನಿಗೆ 2,000 ಹಣ ಸಹಾಯವನ್ನ ಕೂಡ ಮಾಡ್ತಾರೆ. ಬಟ್ ಟೋಟಲ್ ಫಾರ್ಮರ್ಸ್ ಈ 2,000 ಹಣ 15 ಲಕ್ಷಕ್ಕಿಂತ ಕ್ರಾಸ್ ಆಗಬಾರ್ದು. ಅಂದ್ರೆ ನಂಬರ್ ಆಫ್ ಫಾರ್ಮರ್ಸ್ ಒಂದು FPO ಅಲ್ಲಿ ಆ ಬಜೆಟ್ ಏನಿರುತ್ತೆ 15 ಲಕ್ಷಕ್ಕಿಂತ ಜಾಸ್ತಿ ಆಗಬಾರ್ದು. ಕ್ರೆಡಿಟ್ ಗ್ಯಾರಂಟಿ ಫೆಸಿಲಿಟಿ ಅಪ್ ಟು 2 crore of project loan per FPO from eligible leading institutions to ensure institutional credit accessibility to FPO. ಅಂದ್ರೆ ಇದರಲ್ಲಿ ಸಾಲದ ಸೌಕರ್ಯವನ್ನ ಕೊಡ್ಲಿಕ್ಕೆ, ಪ್ರಾಜೆಕ್ಟ್ ಲೋನ್ ಅಂತ ಸಾಲದ ಸೌಕರ್ಯವನ್ನ ಕೊಡ್ಲಿಕ್ಕೆ 2 ಕೋಟಿಯಷ್ಟು, ಅಂದ್ರೆ ಒಂದು FPOಗೆ 2 ಕೋಟಿಯವರೆಗೂ ಸಾಲವನ್ನ ತೆಗೆದುಕೊಳ್ಳಲಿಕ್ಕೆ ಕೂಡ ಇದರಲ್ಲಿ ಅವಕಾಶವನ್ನ ಮಾಡಿಕೊಡಲಾಗಿರುತ್ತೆ. In order to ensure access to credit from banks and financial institutions, a dedicated fund of rupees 1,500 crore will be created as credit guarantee fund. So ಈ ಒಂದು ಸ್ಕೀಮ್ ನಡಿಯಲ್ಲಿ ಈ ಬ್ಯಾಂಕ್ಗಳಿಂದ ಮತ್ತೆ ಹಣಕಾಸು ಸಂಸ್ಥೆಗಳಿಂದ ಸಾಲವನ್ನು ಪಡೆದುಕೊಳ್ಳಲು ಇದಕ್ಕಂತಾನೆ ಡೆಡಿಕೇಟೆಡ್ ಫಂಡ್ 1,500 ಕೋಟಿಗಳಷ್ಟು ಕ್ರೆಡಿಟ್ ಗ್ಯಾರಂಟಿ ಫಂಡ್ ಆಗಿ ಮೀಸಲಿಟ್ಟಿರ್ತಾರೆ. Out of 1,500 crore, 1,000 crore will be created and maintained and managed by National Bank for Agricultural and Rural Development. So ಇದರಲ್ಲಿ 1,000 ಅಮೌಂಟ್ ಅನ್ನು, ಅಂದ್ರೆ 1,500 ಕೋಟಿಯಲ್ಲಿ 1,000 ಕೋಟಿಯನ್ನು ನಬಾರ್ಡ್ ಮೇಂಟೈನ್ ಮಾಡಿ ಅದನ್ನ ಮ್ಯಾನೇಜ್ ಮಾಡುತ್ತೆ. ಅಂಡ್ ಮಿಕ್ಕಿದ 500 ಕೋಟಿಗಳನ್ನ ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮೇಂಟೈನ್ ಮಾಡುತ್ತೆ, ಅದನ್ನ NCDC ಅಂತ ಕರಿತೀವಿ. So with this, let's get into the 5th article. Ministry of Fisheries, Animal Husbandry and Dairying ಗೆ ಸಂಬಂಧಪಟ್ಟಂತ ಒಂದು ಪ್ಲಾನ್ ಆಗಿರುತ್ತೆ. ಅದನ್ನ ನಾವು ನ್ಯಾಷನಲ್ ಡೈರಿ ಪ್ಲಾನ್ ಅಂತ ಕರಿತೀವಿ. So what is this national dairy plan? So Department of Animal Husbandry and Dairying, Government of India implemented National Dairy Plan Phase 1 NDP1 ಅಂತ ಕರಿತೀವಿ. ಸೊ ಇದು ಕೂಡ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿರುತ್ತೆ. ಸೊ ಕಂಪ್ಲೀಟ್ ಆಗಿ ಇದರ ವೆಚ್ಚವನ್ನ ಕೇಂದ್ರ ಸರ್ಕಾರವೇ ಭರಿಸುತ್ತದೆ ವಿತ್ ಅನ್ ಔಟ್ಲೇ ಆಫ್ 2,242 crore. ಸೊ ಇದರ ಬಜೆಟ್ ಲಿಮಿಟ್ ಎಷ್ಟು ಅಂದ್ರೆ 2,242 ಕೋಟಿ ಡ್ಯೂರಿಂಗ್ ಮಾರ್ಚ್ 2012 ಟು ನವೆಂಬರ್ 2019. ಸೊ ಈ ಟೈಮ್ನ ಅವಧಿಯಲ್ಲಿ ಇಷ್ಟು ಅಮೌಂಟ್ ಬಜೆಟ್ ಅಲ್ಲಿ ಈ ಸ್ಕೀಮ್ ನ ಅಥವಾ ಈ ಪ್ಲಾನ್ ನ ಕೇಂದ್ರ ಸರ್ಕಾರ 18 ಮೇಜರ್ ಡೈರಿಂಗ್ ಸ್ಟೇಟ್ಸ್ 18 ಈ ಡೈರಿಂಗ್ ಸೆಕ್ಟರ್ ಇರ್ತಕ್ಕಂಥ ರಾಜ್ಯಗಳಲ್ಲಿ ಈ ಒಂದು ಪ್ಲಾನ್ ನ ಇಂಪ್ಲಿಮೆಂಟ್ ಮಾಡಿರ್ತಾರೆ. ದಿ ಟ್ವಿನ್ ಆಬ್ಜೆಕ್ಟಿವ್ ಅಂದ್ರೆ ಇದರಲ್ಲಿ ಬರ್ತಕ್ಕಂಥ 2 ಪ್ರಮುಖ ಗುರಿಗಳೇನು ಅಂದ್ರೆ ಎನ್ಹಾನ್ಸಿಂಗ್ ಪ್ರೊಡಕ್ಟಿವಿಟಿ ಆಫ್ ಮಿಲ್ಕ್ ಅನಿಮಲ್ಸ್ ಅಂಡ್ ಪ್ರೊವೈಡಿಂಗ್ ಮಾರ್ಕೆಟ್ ಆಕ್ಸೆಸ್ ಟು ಮಿಲ್ಕ್ ಪ್ರೊಡ್ಯೂಸರ್ಸ್. ಅಂದ್ರೆ ಈ ಹಾಲು ನೀಡ್ತಕ್ಕಂಥ ಪ್ರಾಣಿಗಳ ಒಂದು ಪ್ರೊಡಕ್ಟಿವಿಟಿ ಏನಿರುತ್ತೆ ಅದನ್ನ ಇನ್ಕ್ರೀಸ್ ಮಾಡೋದು. ಬರೀ ಪ್ರೊಡಕ್ಟಿವಿಟಿ ಇಲ್ಲ, ಅದಕ್ಕೆ ಬೇಕಾಗಿರ್ತಕ್ಕಂಥ ಮಾರುಕಟ್ಟೆ ಸೌಲಭ್ಯವನ್ನು ಒದಗಿಸ್ತಕ್ಕಂಥದ್ದು ಇದರ 2 ಪ್ರಮುಖ ಗುರಿಗಳಾಗಿರುತ್ತೆ. The implementation of NDP was ended with a financial closure of March 2020. So ಈ ಒಂದು ಕಾರ್ಯಕ್ರಮದ ಇಂಪ್ಲಿಮೆಂಟೇಷನ್ ಮಾರ್ಚ್ 2020 ಗೆ ಕಂಪ್ಲೀಟ್ ಆಗಿರುತ್ತೆ. So this NDP1 was able to make available more than 2,456 high genetic merit bulls to A and B graded semen stations across the country, which propelled the production of quality ಡಿಸೀಸ್ ಫ್ರೀ ಸೆಮನ್. ಸೊ ಈ ಒಂದು ಬ್ರೀಡಿಂಗ್ ಗೋಸ್ಕರ ಅಂದ್ರೆ ಇವಾಗ ಒಳ್ಳೆ ಪ್ರೊಡಕ್ಟಿವಿಟಿ ಅಂದ್ರೆ ಹಾಲಿನಲ್ಲಿ ಹೆಚ್ಚು ಲೀಡ್ ಬರ್ಬೇಕಂದ್ರೆ ದೇರ್ ಶುಡ್ ಬಿ ಗುಡ್ ಬ್ರೀಡ್ಸ್ ಆಫ್ ಕೌಸ್. ಸೊ ಅದನ್ನ ಎನ್ಶೋರ್ ಮಾಡ್ಲಿಕ್ಕೆ 2,456 ಹೈ ಜೆನೆಟಿಕ್ ಮೆರಿಟ್ ಬುಲ್ಸ್ ಎ ಗ್ರೇಡ್ ಮತ್ತೆ ಬಿ ಗ್ರೇಡ್ ಸೆಮನ್ ಅಂತ ಕರಿತೀವಿ. ಸೊ ಇದನ್ನ ಪ್ರೊವೈಡ್ ಮಾಡ್ಲಿಕ್ಕೆ ಸೊ ಇಲ್ಲಿ ಈ ಬ್ರೀಡ್ಸ್ ನ ಈ ಒಂದು ಸ್ಕೀಮ್ ನ ಅಡಿಯಲ್ಲಿ ಅಥವಾ ಪ್ಲಾನ್ ಅಡಿಯಲ್ಲಿ ಅವೈಲೇಬಲ್ ಮಾಡಿರ್ತಾರೆ. ಸೊ ಇದನ್ನ ನಾವು ಕ್ವಾಲಿಟಿ ಡಿಸೀಸ್ ಫ್ರೀ ಸೆಮನ್ ಅಂತ ಕರಿತೀವಿ. ಸೊ ಆ ಒಂದು ಸೆಮನ್ ಅಲ್ಲಿ ಉತ್ತಮ ಒಂದು ಕ್ವಾಲಿಟಿ ಇರುತ್ತೆ ಮತ್ತೆ ಯಾವುದೇ ರೋಗಗಳು ಬರೋದಿಲ್ಲ. ಸೊ ಇದನ್ನ ಕ್ವಾಲಿಟಿ ಡಿಸೀಸ್ ಫ್ರೀ ಸೆಮನ್ ಅಂತ ಕರಿತೀವಿ. ದ ಪ್ರಾಜೆಕ್ಟ್ ಆಲ್ಸೋ ಕಾಂಟ್ರಿಬ್ಯೂಟೆಡ್ ಟುವರ್ಡ್ಸ್ ಲೋವರಿಂಗ್ ಕಾಸ್ಟ್ ಆಫ್ ಫೀಡಿಂಗ್ ಪರ್ ಕೆಜಿ ಆಫ್ ಮಿಲ್ಕ್. ಅಂದ್ರೆ 1 kg ಹಾಲ್ನ ಕೊಡ್ಬೇಕಾದ್ರೆ ಎಷ್ಟು ಫೀಡ್ ಮಾಡಬೇಕು ಅದರ ವಾಲ್ಯೂಮ್ ನ ಕೂಡ
ಕಡಿಮೆ ಮಾಡಿರ್ತಾರೆ. ಅದರಿಂದ ಏನಾಗಿರುತ್ತೆ ಅಂದ್ರೆ ಅವರ ಇನ್ವೆಸ್ಟ್ಮೆಂಟ್ ಕಡಿಮೆ ಆಗುತ್ತೆ, ರಿಸಲ್ಟಿಂಗ್ ಇನ್ ಇನ್ಕ್ರೀಸ್ ಆಫ್ ನೆಟ್ ಡೈಲಿ ಇನ್ಕಮ್ ಆಫ್ ಮಿಲ್ಕ್ ಪ್ರೊಡ್ಯೂಸರ್ಸ್ ಬೈ ₹25 0.52. ಸೊ ಇದರಿಂದ ಅವರ ನೆಟ್ ಇನ್ಕಮ್ ಏನಿರುತ್ತೆ, ಡೈಲಿ ಇನ್ಕಮ್ ಏನಿರುತ್ತೆ, ಅದು ₹25 ಏರಿಕೆ ಆಗಿರುತ್ತೆ. ಮಾರ್ಕೆಟ್ ಆಕ್ಸೆಸ್ ವಾಸ್ ಪ್ರೊವೈಡೆಡ್ ಟು ಮೋರ್ ದನ್ 16.8 lakh ಅಡಿಷನಲಿ ಎನ್ರೋಲ್ಡ್ ಮಿಲ್ಕ್ ಪ್ರೊಡ್ಯೂಸರ್ಸ್, ಆಫ್ ವಿಚ್ 7.65 lakh ಆರ್ ವಿಮೆನ್ ಮೆಂಬರ್ಸ್. ಸೊ ಇದರಲ್ಲಿ 16.8 ಲಕ್ಷ ಮಿಲ್ಕ್ ಪ್ರೊಡ್ಯೂಸರ್ಸ್ಗೆ ಮಾರ್ಕೆಟ್ ಅವೈಲಬಿಲಿಟಿ ಕೂಡ ಕ್ರಿಯೇಟ್ ಮಾಡಿರ್ತಾರೆ. ಇದರಲ್ಲಿ 7.65 ಲಕ್ಷ ಮಹಿಳೆಯರಾಗಿರ್ತಾರೆ. So cooperative development initiative under NDP 1 provided additional reliable income for tribal dairy farmers. So ಇದರಲ್ಲಿ ಬುಡಕಟ್ಟು ಜನಾಂಗಗಳಿಗೆ ಇನ್ನೂ ಹೆಚ್ಚು ಪ್ರೋತ್ಸಾಹ ನೀಡಲು ಕೋಆಪರೇಟಿವ್ ಡೆವಲಪ್ಮೆಂಟ್ ಇನಿಷಿಯೇಟಿವ್ ನ NDP 1 ಅಡಿಯಲ್ಲಿ ಮಾಡಿರ್ತಾರೆ. ಸೊ ಇದರ ಪರ್ಪಸ್ ಏನು ಅಂದ್ರೆ ಇಂಪ್ರೂವ್ ದೇರ್ ಓವರ್ ಆಲ್ ಸೋಶಿಯೋ ಎಕನಾಮಿಕ್ ಕಂಡೀಷನ್. ಸೊ ಅವರ ಸಾಮಾಜಿಕ ಮತ್ತು ಆರ್ಥಿಕ ಕಂಡೀಷನ್ ನ ಇನ್ನೂ ವೃದ್ಧಿಗೊಳಿಸುವುದು, ಎಸ್ಪೆಷಲಿ ದಿ ಮಾರ್ಜಿನಲೈಸ್ಡ್ ಅಂಡ್ ಮೋಸ್ಟ್ ವಲ್ನರಬಲ್, ಅಂದ್ರೆ ಅಭಿವೃದ್ಧಿ ಹೊಂದದ ಪ್ರದೇಶಗಳಂತ ನಾವೇನ್ ಕರಿತೀವಿ. ಟ್ರೈಬಲ್ ಅಂದ್ರೆ ಯೂಶಲಿ ನಾಟ್ ಡೆವಲಪ್ಡ್ ಅಂತ ತಿಳ್ಕೊಳ್ತೀವಿ. ಸೊ ಅದನ್ನ ಇನ್ನೂ ಅಭಿವೃದ್ಧಿ ಮಾಡ್ಲಿಕ್ಕೆ ಈ ಒಂದು ಸ್ಕೀಮ್ ನ ಮಾಡಲಾಗಿರುತ್ತೆ. ದಿಸ್ ಡಿಪಾರ್ಟ್ಮೆಂಟ್ ಇಸ್ ಇಂಪ್ಲಿಮೆಂಟಿಂಗ್ ರಾಷ್ಟ್ರೀಯ ಗೋಕುಲ್ ಮಿಷನ್. ಸೊ ಇದರಲ್ಲಿ ರಾಷ್ಟ್ರೀಯ ಗೋಕುಲ್ ಮಿಷನ್ ಅಂತ ಕೂಡ ಒಂದು ಸ್ಕೀಮ್ ನ ಇಂಪ್ಲಿಮೆಂಟ್ ಮಾಡಿರ್ತಾರೆ. ಇದರ ಪರ್ಪಸ್ ಏನು ಅಂದ್ರೆ ಇನ್ಕ್ರೀಸ್ ಪ್ರೊಡಕ್ಟಿವಿಟಿ ಆಫ್ ಮಿಲ್ಕ್ ಅನಿಮಲ್ಸ್ ಅಂಡ್ ಫಾಲೋಯಿಂಗ್ ಸ್ಕೀಮ್ಸ್ ಆರ್ ಇಂಪ್ಲಿಮೆಂಟೆಡ್ ಟು ಪ್ರೊವೈಡ್ rural milk producers with great access to organized milk processing sector. So ಈ ಮಿಲ್ಕ್ ಪ್ರೊಸೆಸಿಂಗ್ ಸೆಕ್ಟರ್ಸ್ ಏನಿರುತ್ತೆ, ಹಾಲಿನ ಸಂಸ್ಕರಣಾ ವಲಯಗಳೇನಿರುತ್ತೆ, ಸೊ ಅದನ್ನ ಸುಲಭವಾಗಿ ದೊರೆತಕ್ಕಂಥದ್ದು ಮಾಡತಕ್ಕಂಥದ್ದು ಮತ್ತೆ ಮಿಲ್ಕ್ ಪ್ರೊಡಕ್ಷನ್ ನ ಇನ್ಕ್ರೀಸ್ ಮಾಡೋದು ರಾಷ್ಟ್ರೀಯ ಗೋಕುಲ್ ಮಿಷನ್ ನ ಒಂದು ಕೆಲಸವಾಗಿರುತ್ತೆ. ಸೊ ಇದರಲ್ಲಿ ಈ ಕೆಳಗಡೆ ಕೊಟ್ಟಿರ್ತಕ್ಕಂಥ ಎಲ್ಲಾ ಒಂದು ಸ್ಕೀಮ್ಸ್ ನ ಈ ಒಂದು ರಾಷ್ಟ್ರೀಯ ಗೋಕುಲ್ ಮಿಷನ್ ಸ್ಕೀಮ್ಸ್ ನ ಅಡಿಯಲ್ಲಿ ಸೇರಿಸಿರ್ತಾರೆ. ಸೊ ದಿಸ್ ಇಸ್ ದಿ this department is implementing everything. So ಇದರಲ್ಲಿ ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಡೈರಿ ಡೆವಲಪ್ಮೆಂಟ್, ಸೊ ಈ ತರ ಅನೇಕ ಫಂಡ್ಸ್ ಇದರಲ್ಲಿ ಬರುತ್ತೆ. ಸೊ ಇದನ್ನೆಲ್ಲ ಒಟ್ಟಿಗೆ ಸೇರಿಸಿ ರಾಷ್ಟ್ರೀಯ ಗೋಕುಲ್ ಮಿಷನ್ ಅಂತ ಮಾಡಿರ್ತಾರೆ. So with this, let's get into the next article. Strengthened grids, a case of electric vehicles in Bengaluru, robust distribution. ಅಂದ್ರೆ ಬೆಂಗಳೂರನ್ನ ಈ ಎಲೆಕ್ಟ್ರಿಕ್ ವೆಹಿಕಲ್ಸ್ ಹಬ್ ಮಾಡ್ತಕ್ಕಂಥದ್ದು. ಸೊ ಇಲ್ಲಿರ್ತಕ್ಕಂಥ ಪ್ರಮುಖ ಸುದ್ದಿ ಆಗಿರುತ್ತೆ. ಸೊ ಇದನ್ನ ನಾವು ಬೇಕಾದ್ರೆ ಗ್ಲೋಬಲ್ ವಾರ್ಮಿಂಗ್ ರಿಲೇಟೆಡ್ ಎಸ್ಸೆಯಲ್ಲೂ ಕೂಡ ಡೆಫಿನೆಟ್ಲಿ ಮೆನ್ಷನ್ ಮಾಡಬಹುದು. ಸೊ ಇಂಡಿಯಾ ಪ್ಲೆಸ್ ಟು ರೀಚ್ ನೆಟ್ ಝೀರೋ ಎಮಿಷನ್ ಬೈ 2070. ಸೊ ನಮ್ಮ COP26 ಕಾನ್ಫರೆನ್ಸ್ ಏನ್ ನಡೀತು ಗ್ಲಾಸ್ಗೋದಲ್ಲಿ, ಅಲ್ಲಿ ನಾವು ನಿವ್ವಳ ಶೂನ್ಯ ಎಮಿಷನ್ ಏನಿದೆ ಅದನ್ನ 2070 ಒಳಗೆ ಅಚೀವ್ ಮಾಡ್ತೀವಿ ಅಂತ ನಾವು ಪ್ಲೆಜ್ ಮಾಡಿರ್ತೀವಿ. ಸೊ around the transport sector, whose surge in greenhouse gas emission is a growing concern globally given its enormous environmental impact. So idರಲ್ಲಿ one of the sectors ಈ ಗ್ಲೋಬಲ್ ವಾರ್ಮಿಂಗ್ ಗೆ ಕಾಂಟ್ರಿಬ್ಯೂಟ್ ಮಾಡ್ತಕ್ಕಂಥ one of the sectors ಅಲ್ಲಿ ಟ್ರಾನ್ಸ್ಪೋರ್ಟ್ ಸೆಕ್ಟರ್ ಕೂಡ ಬರುತ್ತೆ. ಅಂದ್ರೆ ಸಾರಿಗೆ ವಲಯ ಕೂಡ ಸೇರಿರುತ್ತೆ. ಯಾಕಂದ್ರೆ ಅದರಲ್ಲಿ ನಾವು ಫಾಸಿಲ್ ಫ್ಯೂಯಲ್ ನ ಅಂದ್ರೆ ಪಳವಳಿಕೆ ಇಂಧನವನ್ನ ನಾವಲ್ಲಿ ಬರ್ನ್ ಮಾಡ್ತಾ ಇರ್ತೀವಿ. ಸೊ ಅದರಿಂದ ಈ ಒಂದು ಟ್ರಾನ್ಸ್ಪೋರ್ಟ್ ಸೆಕ್ಟರ್ ಇಂದ ಆಗ್ತಕ್ಕಂಥ ಗ್ರೀನ್ ಹೌಸ್ ಗ್ಯಾಸಸ್ ಏನಿರುತ್ತೆ ಅದನ್ನ ಕಡಿಮೆ ಮಾಡ್ತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. ಅಕಾರ್ಡಿಂಗ್ ಟು ಇಂಟರ್ ಗವರ್ನಮೆಂಟಲ್ ಪ್ಯಾನಲ್ ಆನ್ ಕ್ಲೈಮೇಟ್ ಚೇಂಜ್, ಅದನ್ನ IPCC ಅಂತ ಕರಿತೀವಿ, ದಿಸ್ ಸೆಕ್ಟರ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಅಪ್ರಾಕ್ಸಿಮೇಟ್ಲಿ 1/4 ಆಫ್ ದಿ ಗ್ಲೋಬಲ್ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್. ಅಂದ್ರೆ ಜಾಗತಿಕವಾಗಿ ಏನ್ ಎಮಿಷನ್ ಆಗ್ತಾ ಇದೆಯೋ ಅದರಲ್ಲಿ 1/4 ಭಾಗದಷ್ಟು ಎಮಿಷನ್ ಈ ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿಯಿಂದಾನೇ ಬರುತ್ತೆ ಅಂತ IPCC ಕೊಟ್ಟಿರ್ತಕ್ಕಂಥ ವರದಿ ಆಗಿರುತ್ತೆ. ಇಂಡಿಯಾ ದಿ ವರ್ಲ್ಡ್ಸ್ 3rd ಲಾರ್ಜೆಸ್ಟ್ ಗ್ರೀನ್ ಹೌಸ್ ಗ್ಯಾಸ್ ಎಮಿಟರ್. ಸೊ ಭಾರತ ದೇಶ ಪ್ರಪಂಚದಲ್ಲಿಯೇ 3ನೇ ಗ್ರೀನ್ ಹೌಸ್ ಗ್ಯಾಸಸ್ ಎಮಿಟರ್ ಆಗಿರುತ್ತೆ. ಆಸ್ ಇಟ್ಸ್ ಟ್ರಾನ್ಸ್ಪೋರ್ಟ್ ಸೆಕ್ಟರ್ ಕಾಂಟ್ರಿಬ್ಯೂಟಿಂಗ್ ಟು 10% ಆಫ್ ದಿ ಟೋಟಲ್ ನ್ಯಾಷನಲ್ ಗ್ರೀನ್ ಹೌಸ್ ಗ್ಯಾಸಸ್ ಎಮಿಷನ್. ಅಂದ್ರೆ ಟೋಟಲ್ ಪರ್ಸೆಂಟೇಜ್ 100% ಆಫ್ ಗ್ರೀನ್ ಹೌಸ್ ಗ್ಯಾಸಸ್ ರಿಲೀಸ್ ಆದ್ರೆ ಭಾರತ ದೇಶದಲ್ಲಿ ಅದರಲ್ಲಿ 10% ಅಷ್ಟು ಗ್ರೀನ್ ಹೌಸ್ ಗ್ಯಾಸಸ್ ನಮ್ಗೆ ಈ ಟ್ರಾನ್ಸ್ಪೋರ್ಟೇಷನ್ ಇಂಡಸ್ಟ್ರಿ ಅಂದ್ರೆ ಸಾರಿಗೆ ಒಂದು ವಲಯದಿಂದನೇ ಬರ್ತಾ ಇದೆ. ವಿತ್ ರೋಡ್ ಟ್ರಾನ್ಸ್ಪೋರ್ಟೇಷನ್ ಕಾಂಟ್ರಿಬ್ಯೂಟಿಂಗ್ ಅಬೌಟ್ 87%. ಅಂದ್ರೆ ಈ 10% ಅಲ್ಲಿ 87% ಅಷ್ಟು ಗ್ರೀನ್ ಹೌಸ್ ಗ್ಯಾಸಸ್ ನಮ್ಗೆ ರಸ್ತೆ ಮಾರ್ಗದ ಒಂದು ಸಾರಿಗೆ ಏನಿರುತ್ತೆ ಅದರಿಂದ ಬರುತ್ತೆ ಆಫ್ ದಿ ಸೆಕ್ಟರ್ಸ್ ಟೋಟಲ್ ಎಮಿಷನ್. ಮಿಕ್ಕಿದ್ದು ನಮ್ಗೆ ರೈಲ್ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ವಾಟರ್ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಅದರಲ್ಲಿ ಅಷ್ಟೊಂದು ಎಮಿಷನ್ ಆಗೋದಿಲ್ಲ. ದಿ ಅಡಾಪ್ಷನ್ ಆಫ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಈಸ್ ಒನ್ ವೇ ಟು ಬ್ರಿಂಗ್ ಡೌನ್ ಎಮಿಷನ್. ಸೊ ಈ ಒಂದು ಎಲೆಕ್ಟ್ರಿಕ್ ವಾಹನಗಳನ್ನ ಯೂಸ್ ಮಾಡ್ತಕ್ಕಂಥದ್ದು ಇದನ್ನ ಕಡಿಮೆ ಮಾಡೋದ್ರಲ್ಲಿ ಒಂದು ಮೆಥಡ್ ಆಗಿರುತ್ತೆ. ಸೊ ಕರ್ನಾಟಕ ರೇಸ್ಡ್ ಅಹೆಡ್ ಆಫ್ ಆಲ್ ಇಂಡಿಯನ್ ಸ್ಟೇಟ್ಸ್ ಇನ್ ಎಲೆಕ್ಟ್ರಾನಿಕ್ ವೆಹಿಕಲ್ ಗೇಮ್
by becoming the first to introduce the electric vehicle and energy storage policy in 2017 to boost electric vehicle sales, set up charging infrastructure. ಅಂದ್ರೆ ಈ ಎಲೆಕ್ಟ್ರಿಕ್ ವೆಹಿಕಲ್ಸ್ ಚಾರ್ಜಿಂಗ್ ಯೂನಿಟ್ಸ್ ಏನಿರುತ್ತೆ ಅದನ್ನ ಸೆಟ್ ಅಪ್ ಮಾಡೋದರ ಮುಖಾಂತರ ಭಾರತದ ಎಲ್ಲ ರಾಜ್ಯಗಳ ಪೈಕಿ ಕರ್ನಾಟಕ ರಾಜ್ಯ ಮುಂಚೂಣಿಯಲ್ಲಿರ್ತಕ್ಕಂಥ ಒಂದು ರಾಜ್ಯವಾಗಿರುತ್ತೆ ಇನ್ ಟರ್ಮ್ಸ್ ಆಫ್ ಪ್ರಮೋಟಿಂಗ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಯೂಸೇಜ್ ಇನ್ ಕರ್ನಾಟಕ. ಸೊ ಇದರ ಸಲುವಾಗಿ 2017ರಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಅಂಡ್ ಎನರ್ಜಿ ಸ್ಟೋರೇಜ್ ಪಾಲಿಸಿನ ನಾವು ಅಡಾಪ್ಟ್ ಮಾಡ್ಕೊಂಡಿರ್ತೀವಿ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ದಿ ಸ್ಟೇಟ್ ಎಲೆಕ್ಟ್ರಿಕ್ ವೆಹಿಕಲ್ ಪಾಲಿಸಿ ಏಮ್ಸ್ ಟು ಕನ್ವರ್ಟ್ 50% of its public transport fleet into electric vehicles by 2030. ಅಂದ್ರೆ ಇದರ ಪ್ರಮುಖ ಉದ್ದೇಶ ಏನು ಅಂದ್ರೆ ಟೋಟಲ್ ಎಷ್ಟು ವೆಹಿಕಲ್ಸ್ ಇರುತ್ತೋ ಅದರಲ್ಲಿ 50% ಅಷ್ಟಾದ್ರೂ ನಾವು 2030 ಒಳಗೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಆಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. ದಿ ಗವರ್ನಮೆಂಟ್ ಹ್ಯಾಸ್ ಆಲ್ಸೋ ಗಿವನ್ ಕ್ಲಿಯರ್ ಮ್ಯಾಂಡೇಟ್ ಫಾರ್ ಮೇಕಿಂಗ್ ಬೆಂಗಳೂರು ದಿ ಎಲೆಕ್ಟ್ರಿಕ್ ವೆಹಿಕಲ್ ಕ್ಯಾಪಿಟಲ್ ಆಫ್ ಇಂಡಿಯಾ. ಸೊ ಸರ್ಕಾರ ಬೆಂಗಳೂರನ್ನ ದೇಶದ ಎಲೆಕ್ಟ್ರಿಕ್ ಕ್ಯಾಪಿಟಲ್ ಸಿಟಿ ಆಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದು ಅಥವಾ ಎಲೆಕ್ಟ್ರಿಕ್ ವೆಹಿಕಲ್ ಆಗಿ ಎಲೆಕ್ಟ್ರಿಕ್ ವೆಹಿಕಲ್ ಕ್ಯಾಪಿಟಲ್ ಸಿಟಿ ಬೆಂಗಳೂರನ್ನ ಎಲೆಕ್ಟ್ರಿಕ್ ವೆಹಿಕಲ್ ಕ್ಯಾಪಿಟಲ್ ಸಿಟಿ ಆಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದು ಸೊ ಸರ್ಕಾರದ ಗುರಿ ಆಗಿರುತ್ತೆ. However, higher electric vehicle penetration may pose destabilization threats to the grid with its spatial and temporal uncertain nature by causing significant peaks when coinciding with the residential peak demand. But ಇದು ನಾವು ಅನ್ಕೊಂಡಷ್ಟು ಈಸಿ ಅಲ್ಲ. ಯಾಕೆ ಅಂದ್ರೆ ಈ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಏನಿರುತ್ತೆ ಸೊ ಈ ಒಂದು ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಏನಾಗುತ್ತಂದ್ರೆ ಡಿಸ್ಟೆಬಿಲೈಸೇಷನ್ ಆಗುತ್ತೆ, ಅಸ್ಥಿರವಾಗುತ್ತೆ. ಹೇಗೆ ಅಂದ್ರೆ ಈ ಪೀಕ್ ಅವರ್ಸ್ ಅಲ್ಲಿ ಏನಿರುತ್ತೆ ಅಂದ್ರೆ ಜಾಸ್ತಿ ನಾವು ಕರೆಂಟ್ ನ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಸೊ ಪೀಕ್ ಅವರ್ಸ್ ಅಲ್ಲಿ ಯೂಸ್ ಮಾಡಿದಾಗ ಈ ಎಲೆಕ್ಟ್ರಿಕ್ ಚಾರ್ಜಿಂಗ್ ನ ಕೂಡ ನಾವು ಅದೇ ಸಮಯದಲ್ಲಿ ಯೂಸ್ ಮಾಡೋದ್ರಿಂದ ಈ ಟ್ರಾನ್ಸ್ಫಾರ್ಮರ್ಸ್ ಬರ್ನ್ ಆಗ್ತಕ್ಕಂಥದ್ದು ಅಥವಾ ಶಾರ್ಟ್ ಸರ್ಕ್ಯೂಟ್ ಆಗ್ತಕ್ಕಂಥದ್ದು. ಯಾಕಂದ್ರೆ ಈ ಎಲೆಕ್ಟ್ರಿಕ್ ಸಪ್ಲೈ ಅಲ್ಲಿ ಡಿಸ್ಟೆಬಿಲೈಸೇಷನ್ ಆದಾಗ ಇವೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಈ ಪ್ರಾಬ್ಲಮ್ ನ ನಾವು ಟೇಕ್ ಕೇರ್ ಮಾಡ್ಬೇಕಾಗತ್ತೆ. ಸೊ ಇದು ನಾವು ಅನ್ಕೊಂಡಷ್ಟು ಸುಲಭವಾಗೋದಿಲ್ಲ ಟು ಕನ್ವರ್ಟ್ ಎವ್ರಿಥಿಂಗ್. ಯಾಕಂದ್ರೆ 50% ಆಫ್ ಟೋಟಲ್ ವೆಹಿಕಲ್ಸ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಆದಾಗ ಸೊ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಅದು ಕೂಡ ಪೀಕ್ ಅವರ್ಸ್ ಅಲ್ಲೇ ಅದನ್ನ ಎಲ್ಲರೂ ಚಾರ್ಜ್ ಮಾಡೋದ್ರಿಂದ ಈ ಡಿಸ್ಟೆಬಿಲೈಸೇಷನ್ ಆಗುತ್ತೆ. ಸೊ ಎಲೆಕ್ಟ್ರಿಕ್ ವೆಹಿಕಲ್ಸ್ ಮೇ ಆಲ್ಸೋ ಇಂಪ್ಯಾಕ್ಟ್ ಪವರ್ ಕ್ವಾಲಿಟಿ ಇನ್ ಎಲೆಕ್ಟ್ರಿಸಿಟಿ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಡ್ಯೂ ಟು ಸಿಗ್ನಿಫಿಕೆಂಟ್ ಹಾರ್ಮೋನಿಕ್ಸ್ ಅಂಡ್ ವೋಲ್ಟೇಜ್ ಇಂಬ್ಯಾಲೆನ್ಸ್. ಸೊ ಈ ವೋಲ್ಟೇಜ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ಈ ಎಲೆಕ್ಟ್ರಿಸಿಟಿ ಡಿಸ್ಟ್ರಿಬ್ಯೂಷನ್ ಕ್ವಾಲಿಟಿ ಏನಿರುತ್ತೆ ಅದರಲ್ಲೂ ಕೂಡ ತೊಂದರೆ ಉಂಟಾಗುತ್ತೆ. So these may lead to additional stress on the distribution transformers due to overloading and harmonic injection. So ಇದರಿಂದ ಏನಾಗುತ್ತೆ ಅಂದ್ರೆ ಈ ಟ್ರಾನ್ಸ್ಫಾರ್ಮರ್ಸ್ ಏನಿರುತ್ತೆ ಸೊ ಈ ಟ್ರಾನ್ಸ್ಫಾರ್ಮರ್ಸ್ ಅಲ್ಲಿ ಆಗ್ತಕ್ಕಂತ ಡಿಸ್ಟರ್ಬೆನ್ಸ್ ಇಂದ ಏನಾಗುತ್ತೆ ಅಂದ್ರೆ ಸೊ ದೇ ಮೇ ಬರ್ಸ್ಟ್. ಓಕೆ, ಸೊ ಇದು ಬ್ಲಾಸ್ಟ್ ಆಗ್ತಕ್ಕಂತ ಕಾರಣ ಒಂದು ಚಾನ್ಸಸ್ ಕೂಡ ಇರುತ್ತೆ. ಮತ್ತೆ ಹಾರ್ಮೋನಿಕ್ ಇಂಜೆಕ್ಷನ್, ಸೊ ಈ 3 phase 2 phase ಅಂತ ಏನೇನೋ ಕರಿತೀವಲ್ವಾ, ಸೊ ದಿಸ್ ಇಸ್ ಅ ಕೈಂಡ್ ಆಫ್ ಅ ಟೆಕ್ನಿಕಲ್ ಟರ್ಮ್. ಸೊ ಅದರಲ್ಲಿ ಕೂಡ ಫ್ರೀಕ್ವೆನ್ಸಿ ಏನಿರುತ್ತೆ ಅದರಲ್ಲಿ ವ್ಯತ್ಯಾಸ ಆಗೋದ್ರಿಂದ ಸೊ ಸಾಕಷ್ಟು ಪ್ರಾಬ್ಲಮ್ಸ್ ಆಗ್ತಕ್ಕಂತ ಸಾಧ್ಯತೆ ಇರುತ್ತೆ. ಕನ್ಸಿಡರಿಂಗ್ ದಟ್ ಬೆಂಗಳೂರು ಈಸ್ ಆಲ್ಸೋ ಪ್ರಿಫರ್ಡ್ ಡೆಸ್ಟಿನೇಷನ್ ಫಾರ್ ಇನ್ಸ್ಟಾಲೇಷನ್ ಆಫ್ ಸೋಲಾರ್ ರೂಫ್ ಟಾಪ್ ಫೋಟೋ ವೋಲ್ಟೈಕ್ಸ್. ಸೊ ಇಲ್ಲಿ ನಮ್ಗೊಂದು ಪ್ರಶ್ನೆ ಬಂದಿರುತ್ತೆ, ನಾವು ಎಲೆಕ್ಟ್ರಿಸಿಟಿನ ಯೂಸ್ ಮಾಡಿದ್ರೆ ಸೊ ಎಲೆಕ್ಟ್ರಿಸಿಟಿ ಮೇನ್ ಸೋರ್ಸ್ ಇಂಡಿಯಾದಲ್ಲಿ ಏನು ಅಂದ್ರೆ ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಕೋಲ್ ನಿಂದ ಅಥವಾ ಕಲ್ಲಿದ್ದಲಿನಿಂದ ನಾವು ಪಡಿತಾ ಇದ್ದೇವೆ. ಸೊ ಇದರಿಂದ ಡೆಫಿನೆಟ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ. ಸೊ ನಾವು ಹೇಗೆ ಗ್ಲೋಬಲ್ ವಾರ್ಮಿಂಗ್ ನ ವಿದ್ಯುತ್ ವೆಹಿಕಲ್ಸ್ ಯೂಸ್ ಮಾಡೋದ್ರಿಂದ ಪ್ರಿವೆಂಟ್ ಮಾಡಬಹುದು ಅಂತ ಒಂದು ಕ್ವೆಶನ್ ಬಂದಿರುತ್ತೆ. ಸೊ ಅದಕ್ಕೆ ಒಂದು ಸೊಲ್ಯೂಷನ್ ಏನು ಅಂದ್ರೆ ಬೆಂಗಳೂರನ್ನ ನಾವು ಬೆಸ್ಟ್ ಪ್ಲೇಸ್ ಅಥವಾ ಬೆಸ್ಟ್ ಡೆಸ್ಟಿನೇಷನ್ ಫಾರ್ ಸೋಲಾರ್ ರೂಫ್ ಟಾಪ್ ಫೋಟೋ ವೋಲ್ಟೈಕ್ ಎಲೆಕ್ಟ್ರಾನಿಕ್ ವೆಹಿಕಲ್ ಇಂಟಿಗ್ರೇಷನ್ ಅಂತ ಕೂಡ ಕರಿತೀವಿ. ಅಂದ್ರೆ ನಾವು ಕೋಲಿಂದ ಬರ್ತಕ್ಕಂಥ ವಿದ್ಯುತ್ ಯೂಸ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಸೊ ಬೆಂಗಳೂರಲ್ಲಿ ಸಾಕಷ್ಟು ವರ್ಷದಲ್ಲಿ ಅನೇಕ ದಿನಗಳಲ್ಲಿ ಸನ್ ಚೆನ್ನಾಗಿ ಎಕ್ಸ್ಪೋಸ್ ಆಗುತ್ತೆ. ಅದರಿಂದ ನಾವು ಸೋಲಾರ್ ರೂಫ್ ಟಾಪ್ ಟೆಕ್ನಾಲಜಿ ಕೂಡ ನಾವು ಮೈಗ್ರೇಟ್ ಆಗ್ಬೋದಾಗುತ್ತೆ. ಕ್ಯಾನ್ ಬಿ ಮೋಟಿವೇಟೆಡ್ ವಿತ್ RTPV uptake and vice versa. So what is RTPV ಅಂದ್ರೆ ರೂಫ್ ಟಾಪ್ ಸೋಲಾರ್ ಫೋಟೋ ವೋಲ್ಟೈಕ್ ಅಂತ ಏನ್ ಕರಿತೀವಿ, ಸೊ ಅದನ್ನ ನಾವು RTPV ಅಪ್ಟೇಕ್ ಅಂಡ್ ವೈಸ್ ವರ್ಸಾ ಅಪ್ಟೇಕ್ ಅಂತ ಕರಿತೀವಿ. ಸೊ ಇದನ್ನ RTPV ನ ಇನ್ಕ್ಲೂಡ್ ಮಾಡೋದ್ರಿಂದ
ಸೊ ಈ ಒಂದು ಎಲೆಕ್ಟ್ರಿಸಿಟಿ ಜನರೇಷನ್ ಮೇಲೆ ಆಗ್ತಕ್ಕಂಥ ಸ್ಟ್ರೆಸ್ ನ ನಾವು ಕಡಿಮೆ ಮಾಡ್ಬೋದು. ಅಟ್ ದ ಸೇಮ್ ಟೈಮ್ ಕೋಲ್ ಇಂದ ಪಡಿತಕ್ಕಂಥ ಎನರ್ಜಿನ ಕೂಡ ನಾವು ರಿಡ್ಯೂಸ್ ಮಾಡ್ಕೊಳ್ಬಹುದು. ಸೊ ಬೆಸ್ಕಾಂ ಕ್ಯಾನ್ ಎನ್ಕರೇಜ್ ಸೋಲಾರ್ ಬೇಸ್ಡ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಚಾರ್ಜಿಂಗ್ ಆಸ್ ಡಿಕ್ರೀಸಿಂಗ್ RTPV ಕಾಸ್ಟ್. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಸೊ ಈ ಎಲೆಕ್ಟ್ರಿಕ್ ಚಾರ್ಜಿಂಗ್ ಏನಿರುತ್ತೆ ಅದಕ್ಕಿಂತ ನಾವು ಸೋಲಾರ್ ನ ಬಳಕೆ ಮಾಡಿದ್ರೆ ಆ ಚಾರ್ಜಸ್ ಕೂಡ ಕಡಿಮೆ ಆಗುತ್ತೆ. ಮೇಕ್ ಇಟ್ ಅನ್ ಎಫೆಕ್ಟಿವ್ ಅಂಡ್ ಆಲ್ಟರ್ನೇಟಿವ್ ಟು ಗ್ರಿಡ್ ಎಲೆಕ್ಟ್ರಿಸಿಟಿ. ಸೊ ಈ ಪವರ್ಗೆ ಬೆಸ್ಟ್ ಆಲ್ಟರ್ನೇಟಿವ್ ಇದಾಗಿರುತ್ತೆ. ದಿಸ್ ಕುಡ್ ಬಿ ವಿನ್ ಸಿಚುಯೇಷನ್ ಫಾರ್ ಬೋತ್ ಡಿಸ್ಟ್ರಿಬ್ಯೂಷನ್ ಕಂಪನೀಸ್ ಅಂಡ್ ಕನ್ಸ್ಯೂಮರ್. ಸೊ ಇದರಿಂದ ಈ ಎಲೆಕ್ಟ್ರಿಸಿಟಿ ಡಿಸ್ಟ್ರಿಬ್ಯೂಷನ್ ಕಂಪನೀಸ್ ಏನಿರುತ್ತೆ ಮತ್ತೆ ಕನ್ಸ್ಯೂಮರ್ಸ್ ಯಾರು ಇರ್ತಾರೆ ಇಬ್ಬರಿಗೂ ಸಹಾಯ ಆಗ್ತಕ್ಕಂತ ಒಂದು ಒಂದು ಮೆಥಡ್ ಆಗಿರುತ್ತೆ. ಸೊ ಲೆವರೇಜಿಂಗ್ ಇಟ್ಸ್ ಪೊಟೆನ್ಶಿಯಲ್ ಆಫ್ RTPV uptake along with the strong distribution of infrastructure investments could help Karnataka achieve its 2030 electric vehicle goal. ಸೊ ಇದರಿಂದ ರೂಫ್ ಟಾಪ್ ಫೋಟೋ ವೋಲ್ಟೈಕ್ ನ ಯೂಸ್ ಮಾಡೋದ್ರಿಂದ ನಮ್ಮ ಟಾರ್ಗೆಟ್ ಏನಿದೆ 2030 ವೇಳೆಗೆ 50% ಆಫ್ ವೆಹಿಕಲ್ಸ್ ನ ಎಲೆಕ್ಟ್ರಿಕ್ ವೆಹಿಕಲ್ಸ್ ಆಗಿ ನಮ್ಮ ಸ್ಟೇಟ್ ಅಲ್ಲಿ ಕನ್ವರ್ಟ್ ಮಾಡ್ತಕ್ಕಂಥ ಗುರಿ ಏನಿದೆ ಸೊ ಇದನ್ನ ನಾವು ಸುಲಭವಾಗಿ ಅಚೀವ್ ಮಾಡಬಹುದಾಗಿರುತ್ತೆ. ಸೊ ದಿಸ್ ಆರ್ಟಿಕಲ್ ಕ್ಯಾನ್ ಬಿ ಯೂಸ್ಡ್ ಇನ್ ಯುವರ್ ಎನರ್ಜಿ ಸೇವಿಂಗ್ ಮೆಥಡ್ ಮೇಲೆ ಕೂಡ ನೀವು ಇದನ್ನ ಬರೀಬಹುದು. ಮತ್ತೆ ಗ್ಲೋಬಲ್ ವಾರ್ಮಿಂಗ್ ನ ಕಡಿಮೆ ಮಾಡ್ತಕ್ಕಂಥ ಎನ್ವಿರಾನ್ಮೆಂಟ್ ಇಶ್ಯೂಸ್ ಅಲ್ಲೂ ಕೂಡ ಈ ಆರ್ಟಿಕಲ್ ನ ಕಂಪಲ್ಸರಿ ಇನ್ಕ್ಲೂಡ್ ಮಾಡಬಹುದು. So article number 7, Ministry of Agriculture and Farmer Welfare Agricultural Technology Management Agency Atma Scheme ಅಂತ ಕರಿತೀವಿ. ವಾಟ್ ಇಸ್ ದಿಸ್ ಆತ್ಮ ಸ್ಕೀಮ್? ಸೊ ಇದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿರುತ್ತೆ, ಅಂದ್ರೆ ಕೇಂದ್ರದಿಂದ ಅನುದಾನ ಕೊಡ್ತಕ್ಕಂತ ಒಂದು ಸ್ಕೀಮ್ ಆಗಿರುತ್ತೆ. ಸಪೋರ್ಟ್ ಟು ಸ್ಟೇಟ್ ಎಕ್ಸ್ಟೆನ್ಷನ್ ಪ್ರೋಗ್ರಾಮ್ ಫಾರ್ ಎಕ್ಸ್ಟೆನ್ಷನ್ ರಿಫಾರ್ಮ್ಸ್ popularly known as Atma scheme is under implementation since 2005. So 2005 ರಿಂದ ಈ ಒಂದು ಸ್ಕೀಮ್ ಇಂಪ್ಲಿಮೆಂಟ್ ಆಗ್ತಾ ಇದೆ. ಸೊ ಏನ್ ಮಾಡ್ತಾರೆ ಈ ಸ್ಕೀಮ್ ಅಲ್ಲಿ ಅನ್ನೋದಕ್ಕಿಂತ ಮುಂಚೆ ಸೊ ಇದನ್ನ ಪ್ರೆಸೆಂಟ್ಲಿ ಎಲ್ಲೆಲ್ಲಿ ಇಂಪ್ಲಿಮೆಂಟ್ ಆಗಿದೆ ಅಂತ ನೋಡೋಣ. ಪ್ರೆಸೆಂಟ್ಲಿ ಸ್ಕೀಮ್ ಈಸ್ ಬೀಯಿಂಗ್ ಇಂಪ್ಲಿಮೆಂಟೆಡ್ ಇನ್ 691 districts of 28 states, 5 union territories in the country. ಸೊ ಇದುವರೆಗೂ 691 ಜಿಲ್ಲೆಗಳಲ್ಲಿ ಇದು ಇಂಪ್ಲಿಮೆಂಟ್ ಆಗಿರುತ್ತೆ. The scheme promotes decentralized farmer-friendly extension system in the country. ಅಂದ್ರೆ ಈ ವಿಕೇಂದ್ರೀಕರಣ ವ್ಯವಸ್ಥೆ, ಸೊ ಈ ಎಲೆಕ್ಟ್ರಿಸಿಟಿ ಯೂಸೇಜ್ ಇರುತ್ತಲ್ವಾ, ಸೊ ಅದರಲ್ಲಿ ವಿಕೇಂದ್ರೀಕರಣ ವ್ಯವಸ್ಥೆಯನ್ನ ಮಾಡ್ತಕ್ಕಂಥದ್ದು ಇದರ ಒಂದು ಉದ್ದೇಶವಾಗಿರುತ್ತೆ. The objective of scheme is to support state government's efforts to make available latest agricultural technologies and good agricultural practices in different thematic areas of the agriculture and allied areas to farmers through different extension activities. So idರಲ್ಲಿ I told electricity, not electricity. So ಈ ಒಂದು agricultural practices ಏನಿದೆ, ಈ ಕೃಷಿ ಚಟುವಟಿಕೆಗಳನ್ನ ನಾವು ಹೇಗೆ ಮಾಡ್ತಾ ಇದ್ದೀವಿ ಅದನ್ನ ಇನ್ನೂ ಉತ್ತಮವಾಗಿ ಮಾಡ್ತಕ್ಕಂಥದ್ದು. ಲೇಟೆಸ್ಟ್ ಅಗ್ರಿಕಲ್ಚರಲ್ ಟೆಕ್ನಾಲಜೀಸ್ ಅಂದ್ರೆ ಆಧುನಿಕ ಈ ಕೃಷಿ ತಂತ್ರಜ್ಞಾನ ಏನಿರುತ್ತೆ ಅದನ್ನ ಅಳವಡಿಸಿಕೊಳ್ಳಿಕ್ಕೆ ರಾಜ್ಯ ಸರ್ಕಾರಗಳು ಸೊ ಈ ಹಳ್ಳಿಗಾಡು ಪ್ರದೇಶಗಳಲ್ಲಿ ಅಂದ್ರೆ ಫಾರ್ಮರ್ ಸೆಕ್ಟರ್ಸ್ಗೆ ಸಹಾಯ ಮಾಡುತ್ತೆ. ಸೊ ಇದರಲ್ಲಿ ಅವ್ರು ಏನೇನ್ ಮಾಡ್ತಾರೆ ಅಂದ್ರೆ ಫಾರ್ಮರ್ಸ್ ಟ್ರೈನಿಂಗ್, ಸೊ ರೈತರಿಗೆ ಕೊಡ್ತಕ್ಕಂಥ ತರಬೇತಿ, ಡೆಮಾನ್ಸ್ಟ್ರೇಷನ್, ಸೊ ಹೊಸ ತಂತ್ರಜ್ಞಾನಗಳನ್ನ ಹೇಗೆ ಯೂಸ್ ಮಾಡ್ತಕ್ಕಂಥ ಒಂದು ಡೆಮಾನ್ಸ್ಟ್ರೇಷನ್, ಎಕ್ಸ್ಪೋಜರ್ ವಿಸಿಟ್ಸ್ ಅಂದ್ರೆ ಎಲ್ಲಿ ಆಧುನಿಕ ಕೃಷಿಯನ್ನ ಮಾಡ್ತಾ ಇರ್ತಾರೆ ಅಲ್ಲಿಗೆ ಕರ್ಕೊಂಡು ಹೋಗ್ತಕ್ಕಂಥದ್ದು, ಕಿಸಾನ್ ಮೇಳಗಳನ್ನ ಮಾಡ್ತಕ್ಕಂಥದ್ದು, ಮೊಬಿಲೈಸೇಷನ್ ಆಫ್ ಫಾರ್ಮರ್ ಗ್ರೂಪ್ಸ್ ಅಂಡ್ ಆರ್ಗ್ಯಾನಿಕ್ ಫಾರ್ಮ್ ಸ್ಕೂಲ್ಸ್. ಸೊ ಈ ಆರ್ಗ್ಯಾನಿಕ್ ಫಾರ್ಮ್ ಸಾವಯವ ಕೃಷಿಯನ್ನ ಪ್ರಮೋಟ್ ಮಾಡ್ತಕ್ಕಂಥದ್ದು ಮತ್ತೆ ಫಾರ್ಮರ್ಸ್ ಗ್ರೂಪ್ ನ ಮಾಡ್ತಕ್ಕಂಥದ್ದು. ಸೊ ಇದು ಈ ಒಂದು ಆತ್ಮ ಸ್ಕೀಮ್ ನ ಅಡಿಯಲ್ಲಿ ಮಾಡ್ತಕ್ಕಂಥ ಕೆಲಸಗಳಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ one-liners. So first one-liner, this is also again related to Ministry of New and Renewable Energy, PM Kusum scheme. So Ministry of New and Renewable Energy is implementing PM Kusum scheme. So PM Kusum scheme andre ಏನು ಅಂತ ನಿಮಗೆ ಗೊತ್ತಿರಬೇಕು. ಅಂಡರ್ ವಿಚ್ ಸಬ್ಸಿಡಿ ಈಸ್ ಗಿವನ್ ಫಾರ್ ಸೆಟ್ಟಿಂಗ್ ಅಪ್ ಆಫ್ ಸ್ಟ್ಯಾಂಡ್ ಅಲೋನ್ ಸೋಲಾರ್ ಪಂಪ್ಸ್. ಸೊ ಇದನ್ನ ನಾನು ಪ್ರೀವಿಯಸ್ ಆರ್ಟಿಕಲ್ಗೆ ಹೇಳ್ತಾ ಇದ್ದೆ. ಸೊ ಇಲ್ಲಿ ಎಲೆಕ್ಟ್ರಿಸಿಟಿ ಏನಿರುತ್ತೆ, ನಾವಿವಾಗ ಈ ಪಂಪ್ ಏನಿರುತ್ತೆ, ವಾಟರ್ ಪಂಪ್ ಏನಿರುತ್ತೆ ಅದನ್ನ ನಾವು ಎಲೆಕ್ಟ್ರಿಸಿಟಿಯಿಂದ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇವಾಗ ಸೋಲಾರ್ ಪಂಪ್ಸ್ ನ ಯೂಸ್ ಮಾಡೋದನ್ನ ಪ್ರಮೋಟ್ ಮಾಡ್ತಕ್ಕಂಥದ್ದು PM ಕುಸುಮ್ ಸ್ಕೀಮ್ ನ ಪ್ರಮುಖ ಉದ್ದೇಶವಾಗಿರುತ್ತೆ. And for the solarization of the agricultural pumps. So ಈಗ ಅಗ್ರಿಕಲ್ಚರ್ ಕೃಷಿ ಪಂಪ್ ಸೆಟ್ ಏನಿರುತ್ತೆ ಅದಕ್ಕೆ ಸೌರಶಕ್ತಿಯಿಂದ ಅದರ ನೀರೆತ್ತುವ ಕೆಲಸವನ್ನ ಮಾಡ್ತಕ್ಕಂಥದ್ದು PM ಕುಸುಮ್ ನ
ಪ್ರಮುಖ ಉದ್ದೇಶವಾಗಿರುತ್ತೆ. This scheme is being implemented by the designated departments of the state government. So ರಾಜ್ಯ ಸರ್ಕಾರ ಯಾವ ಡಿಪಾರ್ಟ್ಮೆಂಟ್ ಗೆ ಡೆಸಿಗ್ನೇಟ್ ಮಾಡಿರುತ್ತೋ ಸೊ ಅದು ಈ ಸ್ಕೀಮ್ ನ ಇಂಪ್ಲಿಮೆಂಟ್ ಮಾಡಬೇಕಾಗಿರುತ್ತೆ. ಸೊ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಗೆ ಸಂಬಂಧಪಟ್ಟಂತೆ ಇನ್ನೊಂದು ಆರ್ಟಿಕಲ್ ಇದೆ, ಕರ್ಟನ್ ರೈಸರ್ ಪ್ಯಾನೆಕ್ಸ್ 21 ಅಂತ ಕರಿತೀವಿ. ವಾಟ್ ಈಸ್ ಪ್ಯಾನೆಕ್ಸ್ 21 ಅಂದ್ರೆ ದಿ ಕರ್ಟನ್ ರೈಸರ್ ಈವೆಂಟ್ ಫಾರ್ ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸ್ ಅಂಡ್ ಡಿಸಾಸ್ಟರ್ ರಿಲೀಫ್ ಎಕ್ಸರ್ಸೈಸ್ ಪ್ಯಾನೆಕ್ಸ್ 21. ಸೊ ಇದೊಂದು ವಿಪತ್ತು ನಿರ್ವಹಣೆಗೆ ಸಂಬಂಧಪಟ್ಟಂತೆ ಒಂದು ಎಕ್ಸರ್ಸೈಸ್ ಆಗಿರುತ್ತೆ. For the members of the nation of BIMSTEC countries. So BIMSTEC countries ಗೆ ಸಂಬಂಧಪಟ್ಟ ಎಲ್ಲಾ ಮೆಂಬರ್ ನೇಷನ್ಸ್ ಗೆ ಸಂಬಂಧಪಟ್ಟ ಒಂದು ಎಕ್ಸರ್ಸೈಸ್ ಆಗಿರುತ್ತೆ. Was held at Kothari Auditorium, DRDO Bhavan, New Delhi. So ಇದನ್ನ DRDO Bhavan, New Delhi ಅಲ್ಲಿ ಹೆಲ್ಡ್ ಮಾಡಿರ್ತಾರೆ. The exercise is planned to conduct from 2022 December 2021 at Pune. So ಇದನ್ನ ಪುಣೆಯಲ್ಲಿ 20 ಮತ್ತು 22 ಡಿಸೆಂಬರ್ ವರೆಗೂ ಕಂಡಕ್ಟ್ ಮಾಡಲಾಗುತ್ತೆ. Will witness participation from subject matter experts and delegates from India, Bangladesh, Nepal, Bhutan, Myanmar, Sri Lanka, Thailand, and other auditorium. No, this is not the thing. So ಇದರಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಅಂದ್ರೆ ಸೊ ಈ ಬಿಮ್ಸ್ಟೆಕ್ ಕಂಟ್ರೀಸ್ ಯಾವ್ದಾವ್ದು ಇದಾವೋ ಅದರಲ್ಲಿ ಇರ್ತಕ್ಕಂಥ ಎಲ್ಲಾ ಎಕ್ಸ್ಪರ್ಟ್ಸ್ ಈ ಒಂದು ಪ್ಯಾನೆಕ್ಸ್ 21 ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿದ್ದಾರೆ. So next is Maitri Divas. So what is Maitri Divas? Maitri Divas that commemorates the day when the India recognized Bangladesh as an independent country in 1971. So Maitri Divas ಅಂದ್ರೆ ಭಾರತ ಬಾಂಗ್ಲಾದೇಶವನ್ನ ಒಂದು ಸ್ವತಂತ್ರ ದಿನವಾಗಿ ರೆಕಗ್ನೈಸ್ ಮಾಡ್ತಲ್ವಾ 1971 ಸೊ ಅದನ್ನ ನಾವು ಮೈತ್ರಿ ದಿವಸ್ ಅಂತ ಕರಿತೀವಿ. ಸೊ ಇದಕ್ಕೆ ಯಾಕೆ ಇಂಪಾರ್ಟೆನ್ಸ್ ಇವಾಗಿದೆ ಅಂದ್ರೆ ಸೊ ಈ 2021ಕ್ಕೆ ಸೊ ಇದು 50 ವರ್ಷಗಳನ್ನ ಪೂರ್ಣಗೊಳಿಸುತ್ತೆ. ದಿ ವಾರ್ ಟು ಲಿಬರೇಟ್ ಬಾಂಗ್ಲಾದೇಶ್ ಬಿಗ್ಯಾನ್ ಆನ್ December 3, 1971. ಸೊ ಈ ಬಾಂಗ್ಲಾದೇಶದ ಬಿಡುಗಡೆ ಏನಿರುತ್ತೆ ಅಥವಾ ಸ್ವತಂತ್ರವಾಗಲಿಕ್ಕೆ ಯುದ್ಧ 3ನೇ ಡಿಸೆಂಬರ್ 1971 ಶುರುವಾಗಿರುತ್ತೆ ಅಂಡ್ ಎಂಡೆಡ್ ವಿತ್ ಸೈನಿಂಗ್ ಆಫ್ ಇನ್ಸ್ಟ್ರೂಮೆಂಟ್ ಆಫ್ ಸರೆಂಡರ್ ಬೈ ಪಾಕಿಸ್ತಾನಿ ಜನರಲ್ AAK ನಿಯಾಜಿ ಆನ್ December 16. ಸೊ December 16 ಅಲ್ಲಿ ಪಾಕಿಸ್ತಾನಿ ಜನರಲ್ AAK ನಿಯಾಜಿ ಅವರು ಸೈನ್ ಮಾಡೋದ್ರ ಮುಖಾಂತರ ಬಾಂಗ್ಲಾದೇಶ್ ಲಿಬರೇಟ್ ಆಗಿರುತ್ತೆ. 3 days after the beginning of the war, the government of India, Prime Minister Indira Gandhi recognized Bangladesh as an independent nation. So, Bangladesh, ಭಾರತದ ಪ್ರೈಮ್ ಮಿನಿಸ್ಟರ್ ಇಂದಿರಾ ಗಾಂಧಿ ಆಗಿರ್ತಕ್ಕಂಥ ಸಮಯದಲ್ಲಿ ಬಾಂಗ್ಲಾದೇಶವನ್ನ ಇಂಡಿಪೆಂಡೆಂಟ್ ನೇಷನ್ ಆಗಿ ರೆಕಗ್ನೈಸ್ ಮಾಡಿರ್ತಾರೆ. ಆ ದಿನವನ್ನ ನಾವು ಮೈತ್ರಿ ದಿವಸ್ ಅಂತ ಕರಿತೀವಿ. So with this we have completed all the articles of the day. So in quest challenge number 25. So you can go through the answers and options and give us the correct answers. You can definitely try because in the future examination we hardly get one word answers. So in Malay statements related irodrinda dayavitu you can have patience, read the question for a few minutes, understand and try to give the correct answer. So this is question number 1, 2 and question number 3. So ivattu ನಾವು ಮೂರೇ ಪ್ರಶ್ನೆಗಳನ್ನ ಕೊಟ್ಟಿರ್ತೇವೆ. So you can spend your time, quality time on it and come out with your correct answers. So we will be waiting for your answers. So ಇಲ್ಲಿಗೆ ಇವತ್ತಿನ ಎಲ್ಲಾ ಆರ್ಟಿಕಲ್ಸ್ ಕಂಪ್ಲೀಟ್ ಆಗಿರುತ್ತೆ. Thanks for watching. ನಮಸ್ಕಾರ.